ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರಿಕರ್ ತಮ್ಮೆಲ್ಲರಿಗೂ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಕೂಡ ಚಾನಲ್ ಜಾಯ್ನ್ ಆಗ್ರಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ರಿ. ಅದಲ್ವಾ ಬರ್ರಿ ಕರೆಂಟ್ ಅಫೇರ್ಸ್ ಜನವರಿ ತಿಂಗಳು ಡಿಸ್ಕಸ್ ಮಾಡುತ್ತೆ ಅನ್ಕೋತೀನಿ. ಅದರ ಮುಂದಿನ ಭಾಗನ ಇಂದಿನ ತರಗತಿ ನೋಡ್ಕೊಂತ ತಗೋಣಂತ. ಇದು ನೋಡ್ರಿ ಮುಂಬರುವ ನಿಮ್ಮ ಪಿ ಸಿ ಆಗಿರ್ಬೋದು, ಪಿ ಎಸ್ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಎಚ್ ಎಸ್ ಟಿ ಆಗಿರ್ಬೋದು, ಪಿ ಎಸ್ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ ಏನ್ ಗೊತ್ತೇನು ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರದಲ್ವಾ ಅಂತ ಕರೆಂಟ್ ಅಫೇರ್ಸ್ MCQ ನ ಕುರಿತು ಒಂದಿಷ್ಟು ಮಾಹಿತಿ ತರಗತಿ ಬರದಲ್ವಾ. ಸ್ನೇಹಿತರೆ ಗೊತ್ತಿರೋ ಫಸ್ಟ್ ಕ್ವಶನ್ ಅಂತ ಗೊತ್ತೇನ್ರಿ, ಪ್ರಮುಖವಾಗಿ ಇಲ್ಲಿ ತನಕ ಏನ್ ಗೊತ್ತೇನ್ರಿ 40 ಕ್ವಶನ್ ಆಗಿವೆ ಅನ್ಕೋತೀನದಲ್ವಾ. ಇವತ್ತಿನ ನೋಡ್ರಿ 41ನೇ ಕ್ವಶನ್. ಎಷ್ಟನೇ ಕ್ವಶನ್ ಗೊತ್ತಿ 41ನೇ ಕ್ವಶನ್ ಕುರಿತು ಅದಲ್ವಾ ನೋಡ್ಕೊಂಡ್ ತಗೊಂಡ್ ಬರ್ರಿ. ಏನ್ ನೋಡ್ರಿ 41ನೇ ಕ್ವಶನ್ ನೋಡ್ರಿ, ಇತ್ತೀಚೆಗೆ ಏನ್ ಗೊತ್ತೇನ್ರಿ ಸೌದಿ ಅರೇಬಿಯಾದಲ್ಲಿ ಗಲ್ಫ್ ಸಹಕಾರ ಮಂಡಳಿ GCC ಅದಲ್ವಾ ಪಡೆಗಳು ನಡೆಸಿದ ಗೊತ್ತೇನ್ರಿ ಪ್ರಮುಖ ಜಂಟಿನ್ ಗೊತ್ತೇನ್ ಮಿಲಿಟರಿ ವ್ಯಾಯಾಮದ ಹೆಸರೇನು? ನೋಡ್ರಿ, ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿ ಗಲ್ಫ್ ಸಹಕಾರ ಮಂಡಳಿ GCC ಪಡೆಗಳು ನಡೆಸಿದ ಪ್ರಮುಖ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು? ನೋಡ್ರಿ, ಮಿಲಿಟರಿ ವ್ಯಾಯಾಮ ಕ್ವಶನ್ ಕೇಳ್ತಿರ್ತಾರ ಅದಲ್ವಾ. ಹಾಗಾದ್ರೆ ನೋಡ್ರಿ ಏನಂತ ಕೊಟ್ಟಿದ್ರೆ ಹೆಸರು ನೋಡಮಂತ. ಒಂದು ಡೆಸರ್ಟ್ ಸಿಲ್ಡ್ 2026 ಅಂತಕ್ಕಂಥದ್ದು, ಬಿ ಗಲ್ಫ್ ಸಿಲ್ಡ್ 2026 ಅಂತಕ್ಕಂಥದ್ದು, ಸಿ ಅರೇಬಿಯನ್ ಸ್ವರ್ಡ್ ಅದರ 2026 ಅಂತಕ್ಕಂಥದ್ದು, ಡಿ ಮಧ್ಯಪ್ರಾಚ್ಯ ರಕ್ಷಕ 2026 ಅಂತಕ್ಕಂಥ ಸ್ನೇಹಿತರೆ ಗೊತ್ತಿರ್ಬೇಕು. ಇದ್ರಾಗ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನೆ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಗೊತ್ತೇನೆ ಬಿ ಆಗಿರುತ್ತೆ ನೋಡ್ರಿ. ಏನ್ ಗೊತ್ತೇನ್ರಿ ಸರ್? ಗಲ್ಫ್ ಸಿಲ್ಡ್ ಏನ್ ಗೊತ್ತೇನೆ 2026 ಅಂತಕ್ಕಂಥ ಗೊತ್ತಿರ್ಬೇಕು. ಅಂದ್ರ ಸೌದಿ ಅರೇಬಿಯಾ ದೇಶ ಮಾಡೋದು ಗೊತ್ತೇನ್ರಿ ಗಲ್ಫ್ ಸಿಲ್ಡ್ ಅನ್ ಗೊತ್ತ 2026 ಅಂತಕ್ಕಂಥ ಗೊತ್ತೇನೆ ಮಿಲಿಟರಿ ವ್ಯಾಯಾಮ ಹೆಸರಿಟ್ಟದಂತ್ರಿ ಅದಲ್ವಾ. ಏನ್ ಸುದ್ದಿ ಅಂತಕ್ಕಂಥ ನೋಟ್ನ ನೋಡಂಬರ್ರಿ. ನೋಡ್ರಿ, ಗಲ್ಫ್ ಸಹಕಾರ ಮಂಡಳಿ ನೋಡ್ರಿ GCC ಅಂತ ಗೊತ್ತಿರ್ಬೇಕು. ಗಲ್ಫ್ ಸಹಕಾರ ಮಂಡಳಿ ಮಂಡಳಿ ಗೊತ್ತಿರ್ಬೇಕದಲ್ವಾ. ಪಡೆಗಳು ಸೌದಿ ಅರೇಬಿಯಾದ ಏನ್ ಗೊತ್ತೇನ್ರಿ ಗಲ್ಫ್ ಸಿಲ್ಡ್ 2026 ಎಂಬ ಪ್ರಮುಖ ಏನ್ ಗೊತ್ತೇನ್ ಜಂಟಿ ಅದಲ್ವಾ ಮಿಲಿಟರಿ ಏನ್ ಗೊತ್ತೇನ್ರಿ ವ್ಯಾಯಾಮವನ್ನು ಪ್ರಾರಂಭಿಸಿದ ನೋಡ್ರಿ. ನೋಡ್ರಿ, ಈ ವ್ಯಾಯಾಮವು ಏನ್ ಗೊತ್ತೇನ್ರಿ ಎಲ್ಲಾ GCC ಸದಸ್ಯ ರಾಷ್ಟ್ರಗಳಲ್ಲಿ ಸಾಮೂಹಿಕ ಏನ್ ಗೊತ್ತೇನ್ರಿ ಸಾಮೂಹಿಕ ರಕ್ಷಣೆಯನ್ನು ಬಲಪಡಿಸುವುದು ಮತ್ತೇನ್ ಗೊತ್ತೇನ್ ಪ್ರಾದೇಶಿಕ ಮಿಲಿಟರಿ ಸಮನ್ವಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಏಕೀಕೃತ ಕಾರ್ಯಾಚರಣೆ ಪರಿಸರದಲ್ಲಿ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆಯಲ್ಲಿ ಯುದ್ಧ ಸಿದ್ಧತೆ, ಜಂಟಿ ಕಾರ್ಯಾಚರಣೆ, ಏಕೀಕರಣ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳ್ತಾರೆ ನೋಡ್ರಿ. ಸಂಭಾವ್ಯ ಏನ್ ಗೊತ್ತೇನ್ ಬೆದರಿಕೆಗಳಿಗೆ ಬಲ ಸಿದ್ಧತೆ ಮತ್ತು ಪ್ರತಿಕ್ರಿಯೆಗಳೇನ್ ಗೊತ್ತೇನ್ ಪರಿಣಾಮಕಾರಿತ್ವ ಏನ್ ಗೊತ್ತೇನ್ರಿ ನಿರ್ಣಯಿಸಲು ಗೊತ್ತೇನೆ ವ್ಯಾಪಕ ಶ್ರೇಣಿಯ ಕಾರ್ಯವಿಧಾನಗಳು, ಪರೀಕ್ಷೆಗಳನ್ನು ಮತ್ತು ಕ್ಷೇತ್ರ ಸನ್ನಿವೇಶಗಳನ್ನು ಈ ವ್ಯಾಯಾಮಗಳು ಒಳಗೊಂಡ ಹೇಳ್ತಾರೆ. ಗೊತ್ತಿರ್ಬೇಕಂದ್ರ ಏನ್ ಗೊತ್ತೇನ್ರಿ ಈ ಮಿಲಿಟರಿ ವ್ಯಾಯಾಮದ ಏನ್ ಗೊತ್ತೇನ್ರಿ ದೇಶಗಳು ಮಾಡಿದ ಮಿಲಿಟರಿ ವ್ಯಾಯಾಮದ ಕುರಿತು ಏನ್ ಗೊತ್ತೇನ್ರಿ ಅವ್ರದ್ದು ಏನ್ ಗೊತ್ತೇನ್ರಿ ಮಿಲಿಟರಿ ಪಡೆ ಏನ್ ಗೊತ್ತೇನ್ ಜಗತ್ತಿಗೆ ತೋರಿಸುವಂತದ್ದು ಅದಲ್ವಾ. ನಮ್ ಮಿಲಿಟರಿ ಪಡೆ ಎಷ್ಟದಪ್ಪ ಅದಲ್ವಾ. ನಮ್ ಮಿಲಿಟರಿ ಬಗ್ಗೆ ಏನ್ ಗೊತ್ತೇನ್ರಿ ಈ ಜಾಗೃತಿ ಮೂಡಿಸಲು ಏನ್ ಮಾಡ್ತಾರೆ ಗೊತ್ತೇನ್ರಿ ಇವಾಗ ಮಿಲಿಟರಿ ವ್ಯಾಯಾಮ ಅಂತಕ್ಕಂಥ ಮಾಡ್ತಾರೆ. ಬಟ್ ಈ ಸೌದಿ ಅರೇಬಿಯಾ ಅಂತಕ್ಕಂಥದ್ದು ಆ ಮಿಲಿಟರಿ ವ್ಯಾಯಾಮದ ಹೆಸರಿನ ಗೊತ್ತೇನ್ರಿ ಗಲ್ಫ್ ಸಿಲ್ಡ್ 2026 ಅಂತಕ್ಕಂಥ ನೋಡ್ರಿ. ಯಾವ ದೇಶ? ಸೌದಿ ಅರೇಬಿಯಾ. ಇಂತ ನೋಡ್ರಿ ಸೌದಿ ಅರೇಬಿಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ನಿಮ್ಗೆ ಗೊತ್ತೇನ್ರಿ ರಿಯಾದ್ ಅಂತಕ್ಕಂಥದ್ದು. ಯಾವ್ದು ಹೇಳ್ರಿ ಸೌದಿ ಅರೇಬಿಯಾದ ರಾಜಧಾನಿ ಗೊತ್ತೇನ್ರಿ ರಿಯಾದ್ ಅಂತಕ್ಕಂಥದ್ದು. ಇದು ಕರೆನ್ಸಿ ಗೊತ್ತೇನ್ರಿ ಸೌದಿ ಏನ್ ಗೊತ್ತೇನ್ರಿ ರಿಯಲ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ. ಎಸ್ ಇರಲಿ. ನೆಕ್ಸ್ಟ್ ಕ್ವಶನ್ ಹೋಗ್ಬರ್ರಿ ಅದಲ್ವಾ. 2ನೇ ಕ್ವಶನ್ ಐತಿ ನೋಡ್ರಿ ಯಾವ್ದು ಗೊತ್ತೇನ್ರಿ ನೋಡ್ರಿ 4 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಏನ್ ಗೊತ್ತೇನ್ರಿ ಮೌಲ್ಯಾಧಾರಿತ ಶಿಕ್ಷಣ ಕಾರ್ಯಕ್ರಮದ ಸಂಸ್ಕಾರ ಶಾಲಾವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ನೋಡ್ರಿ ಕ್ವಶನ್ ಎಂದ ಗೊತ್ತೇನ್ರಿ 4 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಕಾರ್ಯಕ್ರಮದ ಸಂಸ್ಕಾರ ಶಾಲಾ ಯಾವ ರಾಜ್ಯ ಸರ್ಕಾರ ಏನ್ ಗೊತ್ತೇನ್ರಿ ಪ್ರಾರಂಭಿಸಿದ? ಸ್ನೇಹಿತರೆ ಗೊತ್ತಿರ್ಬೇಕು. ಎ ಆಪ್ಷನ್ ಕೊಟ್ಟಿದ್ದಾರೆ ಅಸ್ಸಾಂ, ಬಿ ಕೊಟ್ಟಿದ್ದಾರೆ ನೋಡ್ರಿ ಮಿಜೋರಾಮ, ಸಿ ಮಣಿಪುರ ಅಂತ ಕೊಟ್ಟಿದ್ದಾರ, ಡಿ ತ್ರಿಪುರ. ಇದ್ರಾಗ ಸದ್ಯಾರ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಗೊತ್ತೇನ್ರಿ ಸರ್? ಸರಿಯಾದ ಉತ್ತರ ಮಿಜೋರಾಂ ಅಂತಕ್ಕಂಥ ನೋಡ್ರಿ. ಆರಾಮ್ ಗೊತ್ತೇನ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ ಅಸ್ಸಾಂ ಅಂತಕ್ಕಂಥದ್ದು. ಅಂದ್ರೆ ಗೊತ್ತಿರ್ಬೇಕು ಕ್ವಶನ್ ಕೇಳ್ತಿರ್ತಾರೆ. ಸರಿಯಾದ ಉತ್ತರ ಅಂತಕ್ಕಂಥ ಯಾವ್ದು ಬರುತ್ತೆ ಗೊತ್ತೇನ್ರಿ ಅಸ್ಸಾಂ ಅಂತಕ್ಕಂಥದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಯಾವ್ದು ಗೊತ್ತೇನ್ರಿ ಅಸ್ಸಾಂ. ಈಗ ನೋಡ್ರಿ ಅಸ್ಸಾಂ ಸರ್ಕಾರ ಏನ್ ಮಾಡೋದು ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಕೇಳ್ತಿರ್ತಾರೆ. ಸರಿಯಾದ ಉತ್ತರ ಅಸ್ಸಾಂ. ಇಲ್ಲಿ ನೋಟ್ನಾಗ ಏನ್ ಕೊಟ್ಟಿದ್ದಾರೆ ನೋಡಂಬರದಲ್ವ ಪ್ರಮುಖವಾಗಿ ನೋಟ್ನಾಗ ಕೊಟ್ಟಿದ್ದಾರೆ ನೋಡ್ರಿ 4 ಏನ್ ಗೊತ್ತೇನ್ರಿ ವರ್ಷ 4 ವರ್ಷದಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಏನ್ ಗೊತ್ತೇನ್ರಿ ಮೌಲ್ಯಾಧಾರಿತ
ಮೌಲ್ಯಾಧಾರಿತ ಕಾರ್ಯಕ್ರಮ ಸಂಸ್ಕಾರ ಶಾಲೆಯನ್ನು ಗುವಾಹಟಿಯಲ್ಲಿ ನೋಡ್ರಿ, ಗುವಾಹಟಿಯಲ್ಲಿ ಏನ್ ಗೊತ್ತೇನ್ರಿ, ಅಸ್ಸಾಂ ರಾಜ್ಯಪಾಲರು ಯಾರು ಗೊತ್ತೇನ್ರಿ, ಅಸ್ಸಾಂ ರಾಜ್ಯಪಾಲರು ಯಾರು ಗೊತ್ತೇನ್ರಿ, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಉದ್ಘಾಟಿಸಿದರು. ನೋಡ್ರಿ, ಅಸ್ಸಾಂ ರಾಜ್ಯದ ರಾಜ್ಯಪಾಲರ ಅಂತ ಗೊತ್ತೇನ್, ಲಕ್ಷ್ಮಣ್ ಏನ್ ಗೊತ್ತೇನ್ರಿ, ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅಂತ ಉದ್ಘಾಟಿಸ್ಯಾರಂತ್ರಿ. ನೋಡ್ರಿ, ಸಂಸ್ಕಾರ ಶಾಲೆಯಲ್ಲಿ ಮಕ್ಕಳಲ್ಲಿ ನೈತಿಕ, ಸಾಮಾಜಿಕ ಅದಲ್ವಾ ಸಾಂಸ್ಕೃತಿಕ ಜಾಗೃತಿಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಮೌಲ್ಯಾಧಾರಿತ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ರಾಜ್ಯಪಾಲರ ಕಚೇರಿಯ ಮಾರ್ಗದರ್ಶನದಲ್ಲಿ ಶಿಕ್ಷಣ ಸಂಸ್ಥೆಗಳು ಬೆಂಬಲದೊಂದಿಗೆ ಅಸ್ಸಾಂನಾದ್ಯಂತ ಜಾಗೃತಿಗೊಳಿಸಲಾಗಿದೆ. ಇದು ಪ್ರಾಯೋಗಿಕ ಗೊತ್ತೇನ್ ಅವಧಿಗಳು ಅದಲ್ವಾ ಇಷ್ಟಂತ ಗೊತ್ತೇನ್ ಗಂಟೆ ಅಂತ ನೋಡ್ರಿ. ನಂತರ ಕೌಶಲ್ಯ ಅಭಿವೃದ್ಧಿ ಚಟುವಟಿಕೆಗಳಿಂದ ಸಂವಾದಾತ್ಮಕ ಕಲಿಕಾ ವಿಧಾನಗಳು ಬಳಸುತ್ತವೆ. ಈ ಉಪಕ್ರಮವು ಸಮಗ್ರ ಬೆಳವಣಿಗೆ, ಸಾಮಾಜಿಕ ಜವಾಬ್ದಾರಿ ಮತ್ತೇನ್ ಗೊತ್ತೇನ್ ಚಿಕ್ಕ ವಯಸ್ಸಿನಿಂದಲೇ ಭಾರತೀಯ ಸಾಂಸ್ಕೃತಿಕ ಮತ್ತೇನ್ ಗೊತ್ತೇನ್ ನೈತಿಕ ಏನ್ ಗೊತ್ತೇನ್ರಿ ಆಳವಾದ ತಿಳುವಳಿಕೆಯನ್ನು ಉತ್ತೇಜಿಸ್ತಂತ ನೋಡ್ರಿ. ಜನರಿಗೆ ಗೊತ್ತಿರ್ಬೇಕು ಇದು ಉದ್ದೇಶ ಏನ್ ಗೊತ್ತೇನ್ ಅಸ್ಸಾಂ ರಾಜ್ಯದ್ರಿ. ಇವಾಗ ನಮ್ಮ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಚಿಕ್ಕನಿಂದ ಗೊತ್ತಾಗ್ಲಿ ಅಂದ್ರೆ 4 ವರ್ಷದಿಂದ 14 ವರ್ಷ ಮಕ್ಕಳಿಗೆ ನೋಡ್ರಿ ಒಳ್ಳೆಯ ಉದ್ದೇಶ ನೋಡ್ರಲ್ವಾ. ಭಾರತೀಯ ಸಾಂಸ್ಕೃತಿಕ ಮತ್ತು ನೈತಿಕ ಮೌಲ್ಯಗಳ ಕುರಿತು ಏನ್ ಗೊತ್ತೇನ್ರಿ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಂದಾನೇ ಗೊತ್ತಾಗ್ಲಂತ ಏನ್ ಮಾಡ್ಯಾರ ಗೊತ್ತೇನ್ರಿ ಅಸ್ಸಾಂ ರಾಜ್ಯ ಸರ್ಕಾರ ಮಾಡೋದು ಗೊತ್ತೇನ್ರಿ ಸಂಸ್ಕಾರ ಶಾಲಾ ಅಂತಕ್ಕಂಥ ಗೊತ್ತೇನ್ ಪ್ರಾರಂಭ ಮಾಡೋದು. ಗೊತ್ತಿರ್ಬೇಕು ನಮ್ಗ ಸಂಸ್ಕಾರ ಅಂದ್ರೆ ಗೊತ್ತಾಗುತ್ತೇನ್ ಗೊತ್ತೇನ್ ಪ್ರಮುಖವಾಗಿ ಗೊತ್ತಿರ್ಬೇಕು ಸಿದ್ದೇಶ್ವರ ಸ್ವಾಮೀಜಿಗಳು. ಯಾವ ಸ್ವಾಮೀಜಿಗಳು ಗೊತ್ತೇನ್ರಿ ಸಿದ್ದೇಶ್ವರ ಸ್ವಾಮೀಜಿಗಳು. ಒಂದ್ ಮಾತು ಹೇಳ್ತಾರ ನೋಡಿ ಸಿದ್ದೇಶ್ವರ ಸ್ವಾಮಿಗಳು ಸ್ನೇಹಿತರೆ ಏನ್ ಹೇಳ್ತಾರ ಗೊತ್ತೇನ್ರಿ ಸಿದ್ದೇಶ್ವರ ಸ್ವಾಮೀಜಿಗಳು ನಡೆದಾಡ ದೇವ್ರಂತ ಕರೀತೀರಿ ನೋಡ್ರಿ. ಸಂಸ್ಕಾರ ಅಂದ್ರೆ ಗೊತ್ತಾಗುತ್ತೆ ನಮ್ಗೆ ನೋಡ್ರಿ. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಏನ್ ಗೊತ್ತೇನ್ರಿ ಭ್ರಷ್ಟನಾಗಲಾರದ ಮಾತಂತ ಹೇಳ್ತಾರ ನೋಡ್ರಿ. ಇಂತ ಸಂಸ್ಕಾರ ಅಂತಕ್ಕಂಥ ಏನ್ ಗೊತ್ತೇನ್ರಿ ನಮ್ದು ಸಣ್ಣದಿಂದ ಮಕ್ಕಳಿಗೆ ಬರ್ಲಂತ ಏನ್ ಗೊತ್ತೇನ್ರಿ ಅಸ್ಸಾಂ ರಾಜ್ಯ ಸರ್ಕಾರ ಏನ್ ಗೊತ್ತೇನ್ರಿ ಸಂಸ್ಕಾರ ಶಾಲಾ ಅಂತಕ್ಕಂಥ ಏನ್ ಗೊತ್ತೇನ್ರಿ ಸರ್ ಅಭಿಯಾನ ಆರಂಭ ಕಾರ್ಯಕ್ರಮ ಮಾಡಿದ ನೋಡಿ ಸ್ಟಾರ್ಟ್ ಮಾಡಿದ ನೋಡಿ ಗೊತ್ತಿರ್ಬೇಕು ನೋಡ್ರಿ. ಇಂತ ಸರ್ ಅಸ್ಸಾಂ ಅಂದ್ರೆ ಗೊತ್ತಿರ್ಬೇಕು. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವ್ದು ಗೊತ್ತೇನ್ ದಿಸ್ಪುರ್ ಇಂತ ನೋಡ್ರಿ. ಅಸ್ಸಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದು ಗೊತ್ತಿರ್ಬೇಕು 371 ಏನ್ ಗೊತ್ತೇನ್ರಿ ಸರ್ ಬಿ ಅಂತಕ್ಕಂಥ ನೋಡಿ. ಅಸ್ಸಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ರಿ 371 ಬಿ ಅಂತಕ್ಕಂಥದ್ರಿ ಅದಲ್ವಾ. ನೋಡ್ರಿ ಮತ್ತೇನ್ ಗೊತ್ತೇನ್ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಭಾರತ ದೇಶದಲ್ಲಿ ಆ ದೇಶ ಗೊತ್ತೇನ್ರಿ ಪ್ರಮುಖವಾಗಿ ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಗೊತ್ತೇನ್ರಿ ಅತಿ ಹೆಚ್ಚು ಸರ್ ಚಹಾ ಬೆಳೆಯುವ ರಾಜ್ಯ ಏನ್ ಗೊತ್ತೇನ್ರಿ ಚಹಾ ಬೆಳೆಯುವ ರಾಜ್ಯ ಅಸ್ಸಾಂ ರಾಜ್ಯ. ಮತ್ತೆ ನೋಡ್ರಿ ನಮ್ಮ ಭಾರತ ದೇಶ ಏನ್ ಗೊತ್ತೇನೆ ಪ್ರಮುಖವಾಗಿ GST ಮಸೂದೆ ಯಾವ ಮಸೂದೆ ಗೊತ್ತೇನೆ GST ಮಸೂದೆಗೆ ಅಂಗೀಕಾರ ನೀಡಿದ ಮೊಟ್ಟ ಮೊದಲ ರಾಜ್ಯ ಅಸ್ಸಾಂ ರಾಜ್ಯ ರೀ ಅದಲ್ವಾ. ಇಂತ ನೋಡ್ರಿ ಅಸ್ಸಾಂ ರಾಜ್ಯದ ಬಗ್ಗೆ ನೋಡಮಂತ ಬಟ್ ಇನ್ನೊಂದ್ ಗೊತ್ತಿರ್ಬೇಕ್ರಿ ಸರ್ ಅತಿ ಹೆಚ್ಚಿನ ಗೊತ್ತೇನ್ರಿ ಒಂದು ಕೊಂಬಿನ ಗೆಂಡಾಮೃಗಗಳು ಕಂಡು ಬರುವ ರಾಜ್ಯ ಅಸ್ಸಾಂ ರಾಜ್ಯ. ಮತ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮಾನಸ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು ಸುಮಾರು ಬರ್ತದೆ ನೋಡ್ರಿ ಅದಲ್ಲ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಇಂತ ಅಸ್ಸಾಂ ರಾಜ್ಯ ಸರ್ಕಾರ ಏನ್ ಮಾಡೋದು ಗೊತ್ತೇನೆ ಪ್ರಮುಖವಾಗಿ ಸಂಸ್ಕಾರ ಶಾಲಾ ಅಂತಕ್ಕಂತ ಯೋಜನೆ ಸ್ಟಾರ್ಟ್ ಮಾಡ್ಯದ್ ನೋಡ್ರಿ. ಆಮೇಲೆ ಪ್ರಮುಖವಾಗಿ ಇಲ್ಲಿ ನೋಡ್ರಿ ಒಂದು ಪ್ರಮುಖ ದೀಪ ಕೊಂಡ್ ಬರ್ತದ ಗೊತ್ತೇನ್ರಿ ಮಜುಲಿ ದೀಪ ಅಂತಕ್ಕಂಥದ್ದು. ಈ ಮಜುಲಿ ದೀಪ ಯಾವ್ದು ನಿರ್ಮಿತ ಗೊತ್ತೇನ್ರಿ ಬ್ರಹ್ಮಪುತ್ರ. ಸರ್ ಎಕ್ಸಾಮ್ ಕ್ವಶನ್ ಕೇಳ್ಬೋದು ಏನ್ ಗೊತ್ತೇನೆ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತ ಬಂದಾಗ ಮಜುಲಿ ದೀಪ ರೀ. ಈ ಮಜುಲಿ ದೀಪ ಅಂತಕ್ಕಂಥದ್ದು ಯಾವ ನದಿ ನಿರ್ಮಿತ ಗೊತ್ತೇನೆ ಬ್ರಹ್ಮಪುತ್ರ ನದಿಯಲ್ಲಿ ಅದಲ್ವಾ. ಇಲ್ಲಿ ಕಂಡು ಬರೋದು ಕೂಡ ನೋಡ್ರಿ ಅಸ್ಸಾಂ ರಾಜ್ಯದಾಗ ಮೊದಲ್ ಮತ್ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇಲ್ಲಿ ಕಂಡು ಬರ್ತದೆ ಯಾವ್ದಾಗ ಗೊತ್ತೇನ್ರಿ ಅಸ್ಸಾಂ ರಾಜ್ಯದ ದಿಗ್ಬಾಯ್ ಅಂತಕ್ಕಂಥದ್ದು. ದಿಗ್ಬಾಯ್ ಗೊತ್ತಿರ್ಲಿ. ಮಿಜೋರಾಂ ರಾಜಧಾನಿ ಗೊತ್ತಿರ್ಬೇಕು ಐಜ್ವಾಲ್ ಅಂತಕ್ಕಂಥದ್ದು. ಮಣಿಪುರ ರಾಜಧಾನಿ ಯಾವ್ದಾರಿ ಇಂಪಾಲ್ ಅಂತಕ್ಕಂಥದ್ದು. ತ್ರಿಪುರ ರಾಜಧಾನಿ ನೋಡ್ರಿ ಅಗರ್ತಲಾ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಕೇಳ್ತಿರ್ತಾರೆ ನೋಡ್ರಿ ಅದಲ್ವಾ. ರಾಜ್ಯಗಳ ಬಗ್ಗೆ ಬತ್ ನೋಡಮಂತ ಬರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ 43ನೇ ಕ್ವಶನ್ ನೋಡ್ರಿ ತಮಿಳುನಾಡು ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರು ಮತ್ತೇನ್ ಗೊತ್ತೇನ್ ಶಿಕ್ಷಕರಿಗೆ ಏನ್ ಗೊತ್ತೇನ್ ಘೋಷಿಸಿದ ಪಿಂಚಣಿ ಯೋಜನೆ ಹೆಸರು ಅಂತ ನೋಡ್ರಿ ತಮಿಳುನಾಡು ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಏನ್ ಗೊತ್ತೇನ್ ಶಿಕ್ಷಕರಿಗೆ ಘೋಷಿಸಿದ ಪಿಂಚಣಿ ಯೋಜನೆ ಹೆಸರೇನಂತ ನೋಡ್ರಿ. ಸದ್ಯ ಗೊತ್ತಿರ್ಬೇಕು ಎ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ತಮಿಳುನಾಡು ಏಕೀಕೃತ ಪಿಂಚಣಿ ಯೋಜನೆ, ಬಿ ತಮಿಳುನಾಡು ಖಚಿತ ಪಿಂಚಣಿ ಯೋಜನೆ, ಸಿ ಹಳೆಯ ಪಿಂಚಣಿ ಪುನಃಸ್ಥಾಪನೆ ಯೋಜನೆ, ಡಿ ಕೊಡುಗೆ ಕಲ್ಯಾಣ ಪಿಂಚಣಿ ಯೋಜನೆ. ಸದ್ಯ ಗೊತ್ತಿರ್ಬೇಕು ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನೆ ಸಿಂಪಲ್ ಆಗಿ ಬಿ ಆಗಿರುತ್ತೆ ನೋಡ್ರಿ ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಸರ್ ಬಿ ಆಗಿರುತ್ತೆ ನೋಡ್ರಿ. ಗೊತ್ತಿರ್ಬೇಕು ತಮಿಳುನಾಡು ಖಚಿತ ಪಿಂಚಣಿ ಗೊತ್ತೇನ್ರಿ ಯೋಜನೆ ಅಂತಕ್ಕಂಥ ಗೊತ್ತಿರ್ಬೇಕು. ಹಾಗಾದ್ರೆ ಏನ್ ಮಾಸ್ತರ್ ಸ್ಪೆಷಲ್ ಬರ್ ನೋಟ್ನ ಕೊಟ್ಟಿರ್ತಾರ ನೋಡಂಬರದಲ್ವಾ. ನೋಡ್ರಿ ತಮಿಳುನಾಡಿನ ಗೊತ್ತೇನ್ರಿ ತಮಿಳುನಾಡು ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಟ್ನ ಏನ್ ಕೊಟ್ಟಿದಾರ ನೋಡ್ರಿ. ತಮಿಳುನಾಡು ಮುಖ್ಯಮಂತ್ರಿ ಯಾರು ಗೊತ್ತೇನೆ MK ಸ್ಟಾಲಿನ್ ನೋಡ್ರಿ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ತಮಿಳುನಾಡು ಖಚಿತ ಪಿಂಚಣಿ ನೋಡ್ರಿ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ತಮಿಳುನಾಡು ಖಚಿತ ಪಿಂಚಣಿ ಯೋಜನೆ ಚಾಟ್ಕಿನ TAPS ಅಂತ ಕರೀತಾರ ನೋಡ್ರಿ. ಮತ್ತೇನ್ ಗೊತ್ತೇನ್ರಿ ಅನ್ನು ಘೋಷಿಸಿದೆ ತಮಿಳುನಾಡು ಖಚಿತ ಪಿಂಚಣಿ ಯೋಜನೆಗೆ
ರಾಜ್ಯ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಕೊನೆಯದಾಗಿ ಪಡೆದ ಮಾಸಿಕ ವೇತನ 50% ಏನ್ ಗೊತ್ತೇನ್ರಿ ಸಮನಾದ ಪಿಂಚಣಿಯನ್ನು ಖಾತೆಪಡಿಸೋದನ್ನ. ಪಿಂಚಣಿ ಮೀನ್ಸ್ ಏನ್ ಗೊತ್ತೇನ್ರಿ ಪೆನ್ಷನ್ ಅದಲ್ವಾ. ನೆಕ್ಸ್ಟ್ ನೋಡ್ರಿ, ನೌಕರರು ಮತ್ತೇನ್ ಗೊತ್ತೇನ್ರಿ ಮೂಲ ವೇತನ 10% ಏನ್ ಗೊತ್ತೇನ್ರಿ ಕೊಡುಗೆ ನೀಡುತ್ತಾರೆ ಅದಲ್ವಾ. ಆದರೆ ನೋಡ್ರಿ ತಮಿಳುನಾಡಿನ ಸರ್ಕಾರದ ಉಳಿದ ವೆಚ್ಚವನ್ನು ಭರಿಸುತ್ತದೆ. ಪಿಂಚಣಿದಾರರು ಪ್ರತಿ 6 ತಿಂಗಳಿಗೊಮ್ಮೆ ತುಟಿ ಭತ್ಯೆ ಮತ್ತೇನ್ ಗೊತ್ತೇನೆ DN ಕರೀತಾರ ನೋಡ್ರಿ ಅದಲ್ವಾ. ಹೆಚ್ಚಳ ಮತ್ತೇನ್ ಗೊತ್ತೇನೆ ಕುಟುಂಬ ಪಿಂಚಣಿ 60% 25 ಲಕ್ಷದವರೆಗೆ ಗೊತ್ತೇನೆ ಗ್ರಾಜ್ಯುಟಿ ಅದಲ್ವಾ ಏನು ಪಡೆಯುತ್ತಾರಂತ ನೋಡ್ರಿ. ಹಳೆಯ ಪಿಂಚಣಿ ಯೋಜನೆ ಅಂದ್ರೆ OPS ಅನ್ನು ಪುನಃ ಸ್ಥಾಪಿಸಲು 23 ವರ್ಷಗಳ ಬೇಡಿಕೆಯನ್ನು ಈ ಯೋಜನೆ ನೋಡ್ರಿ 23 ವರ್ಷಗಳ ಬೇಡಿಕೆ ಅಂತ ನೋಡ್ರಿ ಬೇಡಿಕೆ ಈ ಯೋಜನೆ ಅನುಸರಿಸಿದಂತ್ರಿ. ಅದ್ರಲ್ಲಿ ಮತ್ತೇನ್ ಗೊತ್ತೇನೆ ಒಕ್ಕೂಟಗಳು ಮುಸ್ಕರ ಯೋಜನೆಗಳನ್ನು ಹಿಂತೆಗೆದುಕೊಳ್ಳಲು ಕಾರಣವಾಯಿತು. ಬಟ್ ಪ್ರಮುಖ ನಮ್ಗೆ ಗೊತ್ತಿರೋ ಕೇಳ್ತಿರ್ತಾರ ತಮಿಳುನಾಡು ಖಚಿತ ಪಿಂಚಣಿ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ತಗೊಂಬಂದ ತಮಿಳುನಾಡು ಸರ್ಕಾರ ಅದಲ್ವಾ. ಅದರ ಪ್ರಮುಖವಾಗಿ ಜಾರಿಗೆ ಮುಖ್ಯಮಂತ್ರಿ ಗೊತ್ತಿರ್ಬೇಕು MK ಸ್ಟಾಲಿನ್ ಗೊತ್ತಿರ್ಬೇಕು. ಇಂತ ತಮಿಳುನಾಡು ಅಂತ ಬಂದಾಗ ತಮಿಳುನಾಡು ರಾಜಧಾನಿ ಯಾವ್ದು ಹೇಳ್ರಿ ಚೆನ್ನೈ ಅಂತಕ್ಕಂಥದ್ದು ಅದಲ್ವಾ. ತಮಿಳುನಾಡು ರಾಜಧಾನಿ ಗೊತ್ತಿರ್ಬೇಕು ಚೆನ್ನೈ ಅಂತಕ್ಕಂಥದ್ದು. ತಮಿಳುನಾಡು ರಾಜ್ಯದ ರಾಜಧಾನಿ ಗೊತ್ತೇನು ಭರತನಾಟ್ಯ. ಯಾವ ನಾಟ್ಯ ಭರತನಾಟ್ಯ. ಮತ್ತೇನ್ ಗೊತ್ತೇನು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟನ ಸಂಧಿಸುವ ಸ್ಥಳವಾದ ಗೊತ್ತೇನ್ರಿ ಇದೇ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳು. ಯಾವ ಬೆಟ್ಟಗಳು ನೀಲಗಿರಿ ಬೆಟ್ಟಗಳು ನೋಡ್ರಿ ಅದಲ್ವಾ. ಇಂಥ ತಮಿಳುನಾಡಿನ ನೀಲಗಿರಿ ಬೆಟ್ಟದಲ್ಲಿ ವಾಸ ಮಾಡುವ ಬುಡಕಟ್ಟು ಜನಾಂಗ ಸರ್ ತೋಡಾ ಬುಡಕಟ್ಟು ಜನಾಂಗ ಅಂತಕ್ಕಂಥ ನೋಡ್ರಿ. ಈ ತೋಡಾ ಬುಡಕಟ್ಟು ಜನಾಂಗ ಏನ್ ಮಾಡ್ತಾರ ಅಂತ ಗೊತ್ತೇನೆ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ಏನ್ ಮಾಡ್ತಾರ ಗೊತ್ತೇನ್ರಿ ಇವ್ರು ಎಮ್ಮೆ ಸಾಕಣೆ ಅಂತಕ್ಕಂಥ ಮಾಡ್ತಾರ ಗೊತ್ತೇನೆ. ಎಮ್ಮೆ ಅದಲ್ವಾ. ಎಮ್ಮೆ ಏನ್ ಗೊತ್ತೇನೆ ಸಾಕಣೆ ಮಾಡುವ ಏಕೈಕ ಬುಡಕಟ್ಟು ಜನಾಂಗ ತೋಡಾ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು. ಈ ಎಮ್ಮೆ ಸಂಶೋಧನಾ ಮಂಡಳಿ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಸರ್ ಹರಿಯಾಣ ರಾಜ್ಯದ ಹರಿಯಾಣದಾಗ ಗೊತ್ತೇನ್ರಿ ಹಿಸ್ಸಾರ ಅಂತಕ್ಕಂಥ ಕಂಡು ಬರ್ತದೆ ನೋಡ್ ಗೊತ್ತಿರ್ಬೇಕು ಅದಲ್ವಾ. ಏನ್ ಗೊತ್ತೇನ್ರಿ ಈಗ ಹರಿಯಾಣ ಅಂದ್ರೆ ಗೊತ್ತಾಗೋಸ್ತಂದ್ರೆ ಹರಿಯಾಣಕ್ಕೆ ಏನ್ ಕರೀತಾರ ಗೊತ್ತಿ ಯುದ್ಧ ಭೂಮಿನ್ ಕರೀತಾರ ನೋಡ್ರಿ ಅದಲ್ವಾ. ಈ ಪ್ರಮುಖವಾಗಿ ಕುರುಕ್ಷೇತ್ರ ಆಗಿರ್ಬೋದು ಅದಲ್ವಾ. ನಂತರ ಬಂದಾಗ ಪಾಣಿಪತ್ ಕದನಗಳಾಗಿರ್ಬೋದು ಎಲ್ಲ ಗೊತ್ತೇನಿದೆ ಹರಿಯಾಣದ ರಾಜ್ಯ ಆಗ್ತದೆ ನೋಡ್ರಿ ಅದಲ್ವಾ. ಸ್ನೇಹಿತರೆ ಗೊತ್ತಿರ್ಬೇಕು ಕುರುಕ್ಷೇತ್ರ ಬಂದಾಗ ಪಾಂಡವರು ಮತ್ತು ಕೌರವರ ಮಧ್ಯೆ ಆಗುತ್ತಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಆ ಕುರುಕ್ಷೇತ್ರದ ಅವಧಿಗೆ ಯಾವ ಯುಗ ಅಂತ ಕರಿತಾರ ಗೊತ್ತೇನ್ರಿ ದ್ವಾಪರ ಯುಗ ಅಂತ ಕರಿತಿದಾರೆ. ಈ ಕುರುಕ್ಷೇತ್ರದ ನಂತರದ ಅವಧಿಗೆ ಏನ್ ಕರಿತಾರ ಗೊತ್ತೇನ್ರಿ ಕಲಿಯುಗ ಸ್ನೇಹಿತರೆ ಹೌದಲ್ವಾ. ಮಗ ಇದು ಕಲಿಯುಗ ಮಗ ಕಲಿ ಮಗ ಕಲಿತಾರೆ ಬೆಲೆ ಮಗ ಇಲ್ಲಂದ್ರೆ ಬಲಿ ಮಗ ಹೌದಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿ ಎಸ್ ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣಂತ 43 ಐತಿ 44ನೇ ಕ್ವಶನ್ ನೋಡ್ರಿ. ನೋಡ್ರಿ ಭಾರತವು ಯಾವ ದೇಶಕ್ಕೆ ಏನ್ ಗೊತ್ತೇನ್ರಿ EB ಅದಲ್ವಾ 4 ವೀಸಾ ಎಂಬ ಈ ಉತ್ಪಾದನಾ ಹೂಡಿಕೆ ಏನ್ ಗೊತ್ತೇನ್ ವ್ಯವಹಾರ ವೀಸಾವನ್ನು ಪರಿಚಯಿಸಿದೆ ನೋಡ್ರಿ. ಸೊ ನೋಡಿ ಭಾರತವು ಯಾವ ದೇಶಕ್ಕೆ EB4 ವೀಸಾ ಎಂಬ ಈ ಉತ್ಪಾದನಾ ಹೂಡಿಕೆ ವ್ಯವಹಾರದ ಗೊತ್ತೇನ್ ವೀಸಾವನ್ನು ಪರಿಚಯಿಸಿದ ಕ್ವಶನ್ ಕೇಳ. ಎ ಕೊಟ್ಟಿದ್ದಾರ ಚೀನಾ, B ವಿಯೆಟ್ನಾಂ, C ಜಪಾನ್, D ಏನ್ ಗೊತ್ತೇನ್ರಿ ಇಂಡೋನೇಷಿಯಾ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದ ಗೊತ್ತೇನ್ರಿ ಸರ್ ಚೀನಾ ದೇಶ. ನೋಡ್ರಿ ಸರಿಯಾದ ಉತ್ತರ ಯಾವ್ದ ಗೊತ್ತೇನ್ರಿ ಸರ್ ಚೀನಾ ಅಂತಕ್ಕಂಥ ನೋಡ್ರಿ ಯಾವ್ದು ಹೇಳ್ರಿ ಚೀನಾ. ಹಾಗಾದ್ರೆ ಏನ್ ಮಾಡ್ತಾರ ಸ್ಪೆಷಲ್ ನೋಡೋಣ ಬರದಲ್ವಾ. ಭಾರತ ಏನ್ ಗೊತ್ತೇನ್ ಭಾರತ ಚೀನಾದ ಉದ್ಯಮಿಗಳಿಗೆ ಈ ಉತ್ಪಾದನಾ ಹೂಡಿಕೆ ವ್ಯವಹಾರ ವೀಸಾ EB ಅದಲ್ವಾ 4 ವೀಸಾ ಅನ್ನು ಪ್ರಾರಂಭಿಸ್ತಂತ ನೋಡ್ರಿ. ಇದು ಜನವರಿ 1, 2026 ಜಾರಿಗೆ ಬಂದಂತ ನೋಡ್ರಿ. ಈ ವೀಸಾವೇನ್ ಗೊತ್ತೇನ್ ರಾಯಭಾರ ಕಚೇರಿ ಅಥವಾ ಏಜೆಂಟ್ ಗಳಿಗೆ ಭೇಟಿ ನೀಡದೆ ಅಂದ್ರೆ ರಾಯಭಾರ ಕಚೇರಿಗಳಿಗೆ ಏಜೆಂಟ್ ಗಳಿಗೆ ಭೇಟಿ ನೀಡದೇನ್ ಗೊತ್ತೇನ್ರಿ ಆನ್ಲೈನ್ ಅರ್ಜಿಯನ್ನು ಅನುಮತಿಸುತ್ತದಂತ್ರಿ. ನೋಡ್ರಿ 45ರಿಂದ 50 ದಿನಗಳಲ್ಲಿ 6 ತಿಂಗಳವರೆಗೆ ಏನ್ ಗೊತ್ತೇನೆ ವಾಸ್ತವದೊಂದಿಗೆ ನೀಡಲಾಗುತ್ತದೆ. 45ರಿಂದ 50 ದಿನ ಅಥವಾ 6 ತಿಂಗಳ ವಾಸ್ತವದೊಂದಿಗೆ ನೀಡ್ತಾರಂತ್ರಿ. ಈ ವೀಸಾದ ಅಡಿಯಲ್ಲಿ ಏನ್ ಗೊತ್ತೇನ್ರಿ ಅರ್ಹ ವ್ಯಾಪಾರ ಚಟುವಟಿಕೆಗಳಲ್ಲಿ ಇವು ಸೇರಿವೆ. ನಂತರ ನೋಡ್ರಿ ಉಪಕರಣಗಳ ಸ್ಥಾಪನೆ ಮತ್ತೇನ್ ಗೊತ್ತೇನ್ ಕಾರ್ಯಾರಂಭ ಅದಲ್ವಾ. ನಂತರ ಗುಣಮಟ್ಟ ಪರಿಶೀಲನೆಗಳು ಮತ್ತು ಅಗತ್ಯ ನಿರ್ವಹಣೆ ಮತ್ತು ಎಂಪೆನ್ಲಿಂಗ್ ಅದಲ್ವಾ ಮಾರಾಟಗಾರರಿಗೆ ಪೂರೈಕೆ ಸರಪಳಿ ಅಭಿವೃದ್ಧಿ ಅದಲ್ವಾ. ಬಟ್ ನೋಡ್ರಿ ಇದು ನಮ್ಗೆ ಗೊತ್ತಿರ್ಬೇಕು EB4 ವೀಸಾ ಅಂತಕ್ಕಂಥದ್ದು ಉತ್ಪಾದನಾ ಹೂಡಿಕೆ ಯಾವ ದೇಶದಿಂದ ಬಂದಾಗ ನಮ್ ಭಾರತ ಮತ್ತು ಚೀನಾ ಸ್ನೇಹಿತರೆ ಅದಲ್ವಾ. ನಿಮ್ಗ ಚೀನಾ ಅಂದ್ರೆ ಅನ್ಕೋತೇನ್ರಿ ಇಂತ ಚೀನಾದ ಅಲ್ವಾ ಸರ್ ಚೀನಾದ ರಾಜಧಾನಿ ಯಾವ್ದಾರಿ ಚೀನಾದ ರಾಜಧಾನಿ ಗೊತ್ತದ ಅನ್ಕೋತೀನ್ರಿ ಸರ್ ಬೀಜಿಂಗ್ ಅಂತಕ್ಕಂಥದ್ದು. ಯಾಜಿಂಗ್ ಗೊತ್ತೇನ್ರಿ ಬೀಜಿಂಗ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಸರ್ ನಂತರ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಚೀನಾದ ಅಲ್ವಾ. ಈಗ ನೋಡ್ರಿ ಪ್ರಪಂಚಗೆ ಪೇಪರ್ ಪರಿಚಯದ ಚೀನಾ ದೇಶದವ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಾ ಬೆಳೆಯುವ ದೇಶ ಚೀನಾ ದೇಶ ರೀ ಹೌದಲ್ವಾ. ಬಟ್ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಇಂತ ಚೀನಾದ ರಾಜಧಾನಿ ಬೀಜಿಂಗ್. ಕರೆನ್ಸಿ ಯಾವ್ದ ಗೊತ್ತೇನ್ರಿ ರೆನ್ಮಿನಿಬಿ ಅಂತಕ್ಕಂಥದ್ದು. ಯಾನಿಬಿ ಗೊತ್ತೇನ್ರಿ ರೆನ್ಮಿನಿಬಿ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ
ಅದಲ್ವಾ. ಸರ್ ಚೀನಾದ ಶಾಂಘೈ ಈಗ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಮ್ಯಾಂಚೆಸ್ಟರ್ ಗೊತ್ತೇನು? ಮ್ಯಾಂಚೆಸ್ಟರ್. ಸರ್ ನೋಡ್ರಿ ಸಾರಿ ಭಾರತದಲ್ರಿ ಏನ್ ಗೊತ್ತೇನ್ರಿ ಏಷ್ಯಾ ಖಂಡದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ನೋಡ್ರಿ ಏಷ್ಯಾ ಖಂಡದ ಮ್ಯಾಂಚೆಸ್ಟರ್ ಯಾವ್ದು ಗೊತ್ತಿ? ಚೀನಾ ದೇಶ ಶಾಂಘೈ ರೀ. ಈ ಪ್ರಪಂಚದ ಮ್ಯಾಂಚೆಸ್ಟರ್ ಯಾವ್ದು ಗೊತ್ತೇನು? ಇಂಗ್ಲೆಂಡ್ ದೇಶದ ಮ್ಯಾಂಚೆಸ್ಟರ್ ಅಂತಕ್ಕಂಥದ್ದು. ಸರ್ ಭಾರತದ ಮ್ಯಾಂಚೆಸ್ಟರ್ ಯಾವ್ದು ಗೊತ್ತೇನು? ಅಹಮದಾಬಾದ್. ಸರ್ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಗೊತ್ತಿರ್ಬೇಕು. ಪ್ರಮುಖವಾಗಿ ಉತ್ತರ ಭಾರತದ ಯಾವ್ದು ಗೊತ್ತೇನು ಮ್ಯಾಂಚೆಸ್ಟರ್ ಅಂತ ಬಂದಾಗ? ಸರ್ ಕಾನ್ಪುರ್. ದಕ್ಷಿಣ ಭಾರತದ ಕೊಯಮತ್ತೂರು. ಪೂರ್ವ ಭಾರತದ ಗೊತ್ತೇನು? ಕಲ್ಕತ್ತಾ. ಪಶ್ಚಿಮ ಭಾರತದ ಅಹಮದಾಬಾದ್. ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ಮ್ಯಾಂಚೆಸ್ಟರ್ ಯಾವ್ದು ಗೊತ್ತೇನು? ದಾವಣಗೆರೆ. ಯಾಗೆರೆ ದಾವಣಗೆರೆ ಅಂತಕ್ಕಂಥದ್ದು ಗೊತ್ತಿರ್ಲಿ. ಸರ್ ನಂತರ ವಿಯೆಟ್ನಾಂ ಗೊತ್ತಿರ್ಬೇಕು. ವಿಯೆಟ್ನಾಂ ರಾಜಧಾನಿ ಯಾವ್ದು ಹೇಳ್ರಿ? ಹನೋಯಿ ಅಂತಕ್ಕಂಥ. ನೋಡ್ರಿ ವಿಯೆಟ್ನಾಂ ರಾಜಧಾನಿ ಯಾವ್ದು ಗೊತ್ತೇನು? ಹನೋಯಿ ಅಂತಕ್ಕಂಥದ್ದು. ಗೊತ್ತಿರ್ ಕರೆನ್ಸಿ ವಿಯೆಟ್ನಾಮೀಸ್ ಅಂತಕ್ಕಂಥ. ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದು ಗೊತ್ತೇನ್ರಿ? ಜಪಾನೀಸ್ ಏನ್ ಅಂತಕ್ಕಂಥದ್ದು. ಸರ್ ಇಂಡೋನೇಷ್ಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಇಂಡೋನೇಷ್ಯಾದ ರಾಜಧಾನಿ ಯಾವ್ದು ಹೇಳ್ರಿ? ಇಂಡೋನೇಷ್ಯಾದ ರಾಜಧಾನಿ ಅಂತ ಬಂದಾಗ ಜಕಾರ್ತ್. ನೋಡ್ರಿ ಕರೆನ್ಸಿ ಯಾವ್ದು ಗೊತ್ತೇನ್ರಿ? ಇಂಡೋನೇಷ್ಯಾದ ರೂಪಾಯಿ ಅಂತಕ್ಕಂಥದ್ದು. ಅದಲ್ವಾ ಇರ್ಲಿ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ. ಯಾವುದೇ ಒಂದು ದೇಶ ಗೊತ್ತ ತಿಳ್ಕೊಡ, ಆ ದೇಶದ ರಾಜಧಾನಿ ಗೊತ್ತಿರ್ಬೇಕು, ಕರೆನ್ಸಿ ಗೊತ್ತಿರ್ಬೇಕು. ನಮ್ಗ ಪ್ರಮುಖವಾಗಿ ಕೇಳ್ತಿರ್ತಾರೆ. ಅಂದ್ರೆ ಮುಂಬರುವ ಕ್ವಶನ್ ಕೇಳ್ಬೋದು ಅದಲ್ವಾ. ನೆಕ್ಸ್ಟ್ ಕ್ವಶನ್ ಅದಲ್ವಾ. ನೋಡ್ರಿ 45ನೇ ಕ್ವಶನ್ ಅದಲ್ವಾ. ನೋಡ್ರಿ ಏನ್ರ 45ನೇ ಕ್ವಶನ್ ರೀ. ಹಾ 26 ಏನ್ ಗೊತ್ತೇನ್ರಿ? ಹಾ ನೋಡ್ರಿ 2026ರ ಗಣರಾಜ್ಯೋತ್ಸವ ಯಾವ ರಾಜ್ಯೋತ್ಸವ ಗೊತ್ತೇನು? 2026ರ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ ಪ್ರಾಣಿ ಯಾವುದು? ನೋಡ್ರಿ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರ. ಸರ್ 2026ರ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಮೊದಲ ಬಾರಿಗೆ ಸರ್ ಭಾಗವಹಿಸಿದ ಪ್ರಾಣಿ ಯಾವುದು? ಎ ಕೊಟ್ಟಿದಾರ ಏಷ್ಯನ್ ಆನೆ, ಬಿ ಕೊಟ್ಟಿದಾರ ಬ್ಯಾಕ್ಟ್ರಿಯನ್ ಒಂಟೆ, ಸಿ ಕೊಟ್ಟಿದಾರ ಹಿಮಚಿರತೆ, ಡಿ ಕೊಟ್ಟಿದಾರ ಏಕಶೃಂಗದ ಖಡ್ಗಮೃಗ. ಹಾಗಿದ್ರೆ ಮಾಸ್ತರ ಆನ್ಸರ್ ಯಾವ್ದು ಗೊತ್ತಿರ್ಬೇಕು ನೋಡದಲ್ವಾ, ಕೇಳ್ತಿರ್ತಾರ. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನೆ? ಬ್ಯಾಕ್ಟ್ರಿಯನ್. ಅದಲ್ಲ ಬ್ಯಾಕ್ಟ್ರಿಯನ್ ಸರ್ ಏನ್ ಗೊತ್ತೇನೆ? ಒಂಟೆ ಅಂತಕ್ಕಂಥ. ನೋಡ್ರಿ ಬ್ಯಾಕ್ಟ್ರಿಯನ್ ಗೊತ್ತೇನ್ರಿ? ಒಂಟೆ ಅಂತಕ್ಕಂಥದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಯಾವ್ದು ಒಂಟೆ ಗೊತ್ತೇನೆ? ಬ್ಯಾಕ್ಟ್ರಿಯನ್ ಸರಿಯಾದ ಉತ್ತರ. ಸರ್ ಬ್ಯಾಕ್ಟ್ರಿಯನ್ ಒಂಟೆ ಅಂತಕ್ಕಂಥ ಗೊತ್ತಿರ್ಬೇಕು. ಏನ್ ಸ್ಪೆಷಲ್ ಮಾಸ್ತರ ನೋಡಮದಲ್ವಾ. ನೋಡ್ರಿ ಲಡಾಖ್ ನ ಎರಡು ಏನ್ ಗೊತ್ತೇನ್ರಿ ಹಂಪ್ಗಳ ಬ್ಯಾಕ್ಟ್ರಿಯನ್ ಗೊತ್ತೇನು ಒಂಟೆಗಳು 77ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಮೊದಲು ಬಾರಿಗೆ ಕಾಣಿಸಿಕೊಂಡವು. ನೋಡ್ರಿ ಅದಲ್ವಾ. ನೋಡ್ರಿ ಲ್ಯಾಕ್ಟ್ರಿಯನ್ ಅದಲ್ವಾ. ಬ್ಯಾಕ್ಟ್ರಿಯನ್ ಗೊತ್ತಿ ಒಂಟೆ ಕಂಡಂತ ನೋಡ್ರಿ ಗೊತ್ತಿರ್ಬೇಕು. ಈ ಒಂಟೆ ಸ್ಪೆಷಲ್ ಏನು ಅದಲ್ವಾ ಕೇಳ್ತಿದ್ದಾರೆ. ನೋಡ್ರಿ ಬ್ಯಾಕ್ಟ್ರಿಯನ್ ಒಂಟೆ ಅಂತಕ್ಕಂಥ. ನೋಡ್ರಿ ಅದಲ್ವಾ ಇದಕ್ಕೆ ಇಂಗ್ಲಿಷ್ ದಾಗ ಡಬಲ್ ಹಂಬರ್ಡ್ ಅಂತ ಗೊತ್ತಿಲ್ಲ ಕ್ಯಾಮರಾ ಅಂತ ಕರೀತಾರ್ರಿ. ಸರ್ ನೋಡ್ರಿ ಬ್ಯಾಕ್ಟ್ರಿಯನ್ ಒಂಟೆಯು ಅದಲ್ವಾ ಮಧ್ಯ ಏಷ್ಯಾದ ಹುಲ್ಲುಗಾವಲಿಗೆ. ನೋಡ್ರಿ ಬ್ಯಾಕ್ಟ್ರಿಯನ್ ಗೊತ್ತೇನ್ರಿ ಒಂಟೆಗಳು ಮಧ್ಯ ಏಷ್ಯಾದ ಗೊತ್ತೇನ್ರಿ ಹುಲ್ಲುಗಾವಲಿಗೆ ಏನ್ ಗೊತ್ತೇನು ಸ್ಥಳೀಯವಾದ ದೊಡ್ಡ ಗಾತ್ರದ ಗೊತ್ತೇನು ಸಸ್ತನಿಗಳು ಅಂತ. ನೋಡ್ರಿ ಇವುಗಳಿಗೆ ಏನ್ ಗೊತ್ತೇನು ಬೆನ್ನಿನ ಮೇಲೆ ಅದಲ್ವಾ ಎರಡು ಹಂಪಗಳು. ಬೆನ್ನಿನ ಮೇಲೆ ನೋಡ್ರಿ ಎರಡು ಹಂಪ ಇರ್ತವಂತ. ಹೆಗಲು ಹಂಪ ಮೀನ್ಸ್ ಹೆಗಲುಗಳು ಇರುವುದು. ಬೆನ್ನಿನ ಮೇಲೆ ಎರಡು ಹೆಗಲುಗಳು ಇರ್ತಾವಂತ ನೋಡ್ರಿ. ಇವುಗಳ ವಿಶೇಷತೆ ಏನ್ ಸ್ಪೆಷಲ್ ಅಂದ್ರ ಬೆನ್ನಿನ ಮ್ಯಾಗ ಎರಡೇನ್ ಗೊತ್ತೇನ್ರಿ ಹೆಗಲುಗಳು ಇರ್ತಾವಂತ ಇವಕ್ ಅದಲ್ವಾ. ನೋಡ್ರಿ ಪ್ರಮುಖ ಲಕ್ಷಣ ನೋಡ್ರಿ ಎರಡು ಹಂಪಗಳು ಇರ್ತಾವಂತ. ನೋಡ್ರಿ ಈ ಹಂಪಗಳಲ್ಲಿ ನೀರಿರಲ್ಲ ಅಂತ್ರಿ, ಬದಲ ಕೊಬ್ಬು ಇರುತ್ತಂತ ನೋಡ್ರಿ, ಫ್ಯಾಟ್ ಇರುತ್ತಂತ ನೋಡ್ರಿ, ಸಂಗ್ರಹವಾಗಿರುತ್ತಂತ್ರಿ. ಆಹಾರವಿಲ್ಲದ ಸಮಯದಲ್ಲಿ ಈ ಕೊಬ್ಬು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ನೋಡ್ರಿ. ಇವಾಗ ಏನ್ ಸಪೋಸ್ ಆಹಾರ ಇದ್ದಿಲ್ಲ ಅಂತ ತಿಳ್ಕೊಂಡು ಹೊಂಟಾಗ ಆಹಾರ ಇಲ್ಲ ಏನ್ ಗೊತ್ತೇನ್ರಿ ಆ ಕೊಬ್ಬು ಏನ್ ಗೊತ್ತೇನ್ರಿ ಆಹಾರವಾಗಿ ಬದಲಾಗ್ತಂತ ನೋಡ್ರಿ ಅದಲ್ವಾ. ನೋಡ್ರಿ ವಾಸಸ್ಥಾನ ಇವು ಮುಖ್ಯವಾಗಿ ಯಾವತ್ತಂದ್ರ ಚೀನಾ ದೇಶ ಮತ್ತ ಮಂಗೋಲಿಯಾ ಮತ್ತೇನ್ ಗೊತ್ತೇನ್ ನಮ್ಮ ಪ್ರೀತಿಯ ಭಾರತದಲ್ಲಿ ಗೊತ್ತಿಲ್ಲ ಲಡಾಖ್ನ ನುಬ್ರಾ ವ್ಯಾಲಿ ಅಂತಕ್ಕಂತಲ್ಲಿ ಕಂಡು ಬರ್ತಾವಂತ ನೋಡ್ರಿ. ನೆಕ್ಸ್ಟ್ ತಾಪಮಾನದ ಸಹಿಷ್ಣುತೆ ಎಷ್ಟು ಟೆಂಪರೇಚರ್ ಓಕೆ ಅವಕ್ಕ -40°C ನಷ್ಟ ಅಂತ ನೋಡ್ರಿ ಅದಲ್ವಾ. ಚಳಿ ಅಂತ್ರಿ ಮಿನಿಮಮ್ ಮತ್ತ -40 ಮತ್ತು 40°C ಗಿಂತ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಅಂತ ನೋಡ್ರಿ. -40 ಇದ್ರೂ ಓಕೆ, 40°C ಇದ್ರೂ ಓಕೆ ಏನ್ ಗೊತ್ತೇನು ತಳ್ಕೊತಾವಂತ್ರಿ. ಇವಕ್ ಆಹಾರ ಏನ್ ಬೇಕು ಗೊತ್ತೇನು? ಇವು ಸಸ್ಯಾಹಾರಿಗಳು ಅಂತ ನೋಡ್ರಿ. ಮರುಭೂಮಿ ಮುಳ್ಳಿನ ಗಿಡಗಳು ಮತ್ತು ಏನ್ ಗೊತ್ತೇನ್ರಿ ಒಣ ಹುಲ್ಲಂತ ತಿಂತಾವಂತ ನೋಡ್ರಿ ಅದೆಲ್ಲ. ಬಟ್ ಗೊತ್ತಿರ್ಲಿ ಇದೇನ್ ಗೊತ್ತೇನ್ರಿ 2026 ಗಣರಾಜ್ಯೋತ್ಸವ ಮೊದಲ ಬಾರಿಗೆ ಭಾಗವಹಿಸ್ತಂತ ನೋಡ್ರಿ ಪ್ರಾಣಿಗಳು. ಗೊತ್ತಿರ್ಲಿ ಕೇಳ್ತಿರ್ತಾರ. ಎಷ್ಟನೇ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ವಿ? 77ನೇದು ಅದೆಲ್ಲ. ಜನವರಿ 26 ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರ್ರಿ. ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಭಾರತ ಸಂವಿಧಾನ. ಯಾವ ಸಂವಿಧಾನ? ಭಾರತ ಸಂವಿಧಾನ ಗೊತ್ತೇನ್ ಜಾರಿಗೆ ಬರ್ತದಲ್ವಾ ಭಾರತ ಸಂವಿಧಾನ. ನೋಡ್ರಿ ಜಾರಿಗೆ ಬಂದ ಸಂವಿಧಾನವಾಗಿ ಪ್ರತಿ ವರ್ಷ ಏನ್ ಗೊತ್ತೇನ್ ಜನವರಿ 26ಕ್ಕ ಸರ್ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರ ನೋಡ್ರಿ. ಗೊತ್ತಿರ್ಬೇಕು ಕೇಳ್ತಿರ್ತಾರ ಎಕ್ಸಾಮ್ದಾಗ ಅದಲ್ವಾ.
ಎಸ್ ಬಾರಿ ನೆಕ್ಸ್ಟ್ ಬಂದಾಗ ಪ್ರಮುಖ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಇನ್ನೊಂದು ಒಂಟೆ ಅಂದ್ರೆ ಗೊತ್ತಿರ್ಬೇಕ್ರಿ. ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಗೊತ್ತೇನ್ರಿ ಅತಿ ಹೆಚ್ಚನ್ ಗೊತ್ತೇನ್ರಿ ಒಂಟೆಗಳನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ. ಯಾವ ಸ್ಥಾನ? ರಾಜಸ್ಥಾನ ಅಂತಕ್ಕಂಥದ್ರಿ. ಈಗ ಒಂಟೆ ನೋಡೋದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ? ಪ್ರಮುಖ ಗೊತ್ತಿರ್ಬೇಕು ಸರ್. ಮರುಭೂಮಿ ಏನ್ ಗೊತ್ತೇನ್ರಿ? ಮರುಭೂಮಿಯ ಹಡುಗೆ ಯಾವ್ದು ಗೊತ್ತೇನ್ರಿ? ಒಂಟೆ ಅಂತಕ್ಕಂಥದ್ರಿ. ನೋಡಿ ಮರುಭೂಮಿ ಹಡುಗೆ ಯಾವ್ದು ಗೊತ್ತೇನ್ರಿ ಸರ್? ಒಂಟೆ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ. ಮರುಭೂಮಿ ಹಡುಗೆ ಒಂಟೆ ಅದಲ್ವಾ? ಇರ್ಲಿ. ರಾಜಸ್ಥಾನ ಕಂಡು ಬರ್ತದೆ ನೋಡ್ರಿ. ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ರಾಜ್ಯ ರಾಜಸ್ಥಾನ. ಅತಿ ಹೆಚ್ಚು ಒಂಟೆ ಹೊಂದಿರುವ ರಾಜ್ಯ ರಾಜಸ್ಥಾನ. ಅತಿ ಹೆಚ್ಚು ಮರುಭೂಮಿ ಕಂಡು ಬರುವ ರಾಜ್ಯ ರಾಜಸ್ಥಾನ್ ರೀ. ಅದಲ್ವಾ? ಪ್ರಮುಖ ಮತ್ತು ನೋಡ್ರಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಕೂಡ ಕಂಡು ನೋಡ್ರಿ. ಈ ಅರಾವಳಿ ಪರ್ವತ ಶ್ರೇಣಿಗಳ ಅತಿ ಎತ್ತರ ಶಿಖರ ಗೊತ್ತಿರ್ಬೇಕು. ಗುರು ಶಿಖರ. ಯಾವ ಶಿಖರ? ಗುರು ಶಿಖರ ಅಂತಕ್ಕಂಥದ್ರಿ. ಅದಲ್ವಾ? ಇಂತ ರಾಜಸ್ಥಾನ ನೋಡ್ರಿ ದಿಗ್ಗೇರವನ ಅದ ನೋಡ್ರಿ. ಆ ದಿಗ್ಗೇರವನದ ಏನ್ ಮಾಡ್ತಾರ ಗೊತ್ತಿನ ಪ್ರತಿ ವರ್ಷ ಅದಲ್ವಾ ಸಾಹಿತ್ಯೋತ್ಸವ ಅಂತಕ್ಕಂತ ಮಾಡ್ತಾರ್ರಿ. ನಂತರ ರಾಜಸ್ಥಾನದ ಉದಯಪ್ರಧಾನ್ ಗೊತ್ತೇನ್? ಲವಕುಶ ಒಳಾಂಗಣ ಕ್ರೀಡಾಂಗಣ ಕಂಡು ಬರ್ತೈತಿ. ಈ ರಾಜಸ್ಥಾನದಾಗ ಗೊತ್ತೇನ್ರಿ ಅಜ್ಮೀರ್ ನಗರಕ್ಕ ಏನಂತ ಕರೀತಾರ ಗೊತ್ತೇನ್ರಿ? ರಾಜಸ್ಥಾನ ಶಿಕ್ಷಣದ ನಗರ ಅಂತ ಕರೀತಾರ್ರಿ. ನೋಡ್ರಿ ಅಜ್ಮೀರ್ ನಗರದಾಗ ಏನ್ ಮಾಡ್ತಾರ ಅಂತ ಗೊತ್ತೇನ್? ಪ್ರಮುಖ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ ಸರ್. ಪುಷ್ಕರ್ ಮೇಳ. ಯಾವ ಮೇಳ ಗೊತ್ತೇನ್? ಪುಷ್ಕರ್ ಮೇಳ. ಸರ್ ಕೇಳ್ತಿರ್ತಾರ ಎಕ್ಸಾಮ್ ದಾಗ ಪುಷ್ಕರ್ ಮೇಳ ಅಂತಕ್ಕಂತ ಏನ್ ಮಾಡ್ತಾರ ಗೊತ್ತೇನ್ರಿ? ಇದೇ ರಾಜಸ್ಥಾನ ಅಜ್ಮೀರ್ದಾಗ ಮಾಡ್ತಾರ ನೋಡ್ರಿ. ಈ ಪುಷ್ಕರ್ ಮೇಳದ ಏನ್ ಮಾಡ್ತಾರ ಗೊತ್ತೇನ್ರಿ? ಒಂಟೆ ಮತ್ತು ಸರ್ ಬ್ರಹ್ಮ ದೇವರನ್ ಗೊತ್ತೇನ್ ಜಾತ್ರೆ ಮಾಡ್ತಾರ ನೋಡ್ರಿ. ಗೊತ್ತಿರ್ಬೇಕು ಅದಲ್ವಾ? ಇರ್ಲಿ ಕೇಳ್ತಿರ್ತಾರ ಇಂತ. ಈಗ ಬ್ಯಾಕ್ಟೀರಿಯನ್ ಗೊತ್ತೇನ್ರಿ? ಒಂಟೆ ಅಂತಕ್ಕಂಥದ್ದು ಭಾಗವಹಿಸಿತ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೇಳ್ಕೊಂಡ್ ಬರೋದಲ್ವಾ? 46ನೇ ಕ್ವಶನ್. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಭಾರತೀಯ ಮಧ್ಯಮ ದೂರ ಓಟಗಾರ ರನ್ನರ್ ಓಟಗಾರರೇ ಜಿನ್ಸನ್ ಜಾನ್ಸನ್. ನೋಡ್ರಿ ಜಿನ್ಸನ್ ಜಾನ್ಸನ್ ಯಾವ ರಾಜ್ಯಕ್ಕೆ ಸೇರಿದವರು? ನೋಡ್ರಿ ಇತ್ತೀಚೆಗ ನಿವೃತ್ತಿ ಘೋಷಣೆ ಮಾಡ್ರಂತ್ರಿ. ಮಧ್ಯಮ ಅಂದ್ರ ಮೀಡಿಯಂ ಜನ ಗೊತ್ತಾ? ರನ್ನರ್ ಹೌದಲ್ವಾ? ಓಟಗಾರ ಜಿನ್ಸನ್ ಜಾನ್ಸನ್ ಯಾವ ರಾಜ್ಯ ಸಂಬಂಧಿಸಿದ್ದಾರೆ ಸೇರಿದವರು? ಎ ಕೊಟ್ಟಿದ್ದಾರ ತಮಿಳುನಾಡು, ಬಿ ಕೊಟ್ಟಿದ್ದಾರ ಕರ್ನಾಟಕ, ಸಿ ಕೊಟ್ಟಿದ್ದಾರ ಕೇರಳ ರಾಜ್ಯ, ಡಿ ಮಹಾರಾಷ್ಟ್ರ. ಅದಲ್ವಾ? ಸದ್ಯ ಗೊತ್ತಿರ್ಬೇಕು. ಇದು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನ್ರಿ? ಯಾವ ರಾಜ್ಯ ಗೊತ್ತೇನ್? ಕೇರಳ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ಯಾವ ರಾಜ್ಯ ಅಂತ ಬಂದಾಗ ಪ್ರಮುಖವಾಗಿ ಕೇರಳ ರಾಜ್ಯ. ನೋಡ್ರಿ ಯಾವ ರಾಜ್ಯ ಗೊತ್ತೇನ್ರಿ? ಕೇರಳ ರಾಜ್ಯ. ಅದಲ್ವಾ? ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್. ಯಾವ ರಾಜ್ಯದವ್ರಿ? ಕೇರಳ ರಾಜ್ಯ. ಹಾಗಾದ್ರೆ ಏನ್ ಸ್ಪೆಷಲ್ ಮಾಸ್ಟರ್ ನೋಡ ಬರೋದಲ್ವಾ? ಪ್ರಮುಖ ಗೊತ್ತಿರ್ಬೇಕು ಸರ್. ರಾಷ್ಟ್ರೀಯ ದಾಖಲೆ ಹೊಂದಿರುವ ಮತ್ತು ಏಷ್ಯನ್ ಕ್ರೀಡಾಕೂಟದಲ್ಲಿ ನೋಡ್ರಿ ರಾಷ್ಟ್ರೀಯ ದಾಖಲೆ ಹೊಂದಿರೋದು ಮತ್ತೇನ್ ಗೊತ್ತು? ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದ ಭಾರತೀಯ ಮಧ್ಯಮ ದೂರ. ನೋಡ್ರಿ ರಾಷ್ಟ್ರೀಯ ದಾಖಲೆ ಹೊಂದಿರತ್ ಮತ್ತು ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದ ಭಾರತೀಯ ಮಧ್ಯಮ ದೂರ ಓಟಗಾರ ಜಿನ್ಸನ್ ಜಾನ್ಸನ್ 34ನೇ ವಯಸ್ಸಿನಲ್ಲಿ ನಿವೃತ್ತಿ ಘೋಷಣೆ ಮಾಡಿದಾರಂತ ನೋಡ್ರಿ. ರಿಟೈರ್ಮೆಂಟ್ ಘೋಷಣೆ ಮಾಡಿದಾರಂತ. ಇವರು ಕೇರಳ ರಾಜ್ಯದವ್ರ ಅಂತ ನೋಡ್ರಿ. ಮತ್ ನೋಡ್ರಿ 800 ಮೀಟರ್ ಮತ್ತೇನ್ ಗೊತ್ತೇನ್? 1500 ಮೀಟರ್ ಓಟಗಳಲ್ಲಿ ಪರಿಣಿತಿ ಹೊಂದಿದ್ದಾರೆ. ನೋಡ್ರಿ ಇತ್ತಿ ಕೇಳ್ಬೋದು ಇತ್ತಿ ಎಷ್ಟು ಮೀಟರ್ ಅಂತ ಬಂದಾಗ 800ರಿಂದ 1500 ಮೀಟರ್ದಾಗ ಎಕ್ಸ್ಪೀರಿಯನ್ಸ್ ಅಂತ ನೋಡೋದಲ್ವಾ? 2018ರ ಜಕಾರ್ತ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಏನ್ ಗೊತ್ತೇನ್ರಿ? 3 ಗಂಟೆ 44 ನಿಮಿಷ ಅದಲ್ವಾ? 42 ಗೊತ್ತೇನ್? 72 ನಿಮಿಷಗಳೇನ್ ಗೊತ್ತ? ಸಮಯದೊಂದಿಗೆ 15 ಏನ್ ಗೊತ್ತೇನ್ರಿ? ಅಂದ್ರೆ 3 ನಿಮಿಷ 44 ಅದಲ್ವಾ? 72 ನಿಮಿಷದಾಗ ಏನ್ ಗೊತ್ತೇನ್ರಿ? ಅವರು 15 ಮೀಟರ್ ಚಿನ್ನ ಗೆದ್ದಿದ್ದು ಅಂತ ಅವ್ರ ವೃತ್ತಿ ಜೀವನದ ಪ್ರಮುಖ ಏನ್ ಗೊತ್ತೇನ್ ಅಂಶ ಇದಂತ ನೋಡ್ರು. ಅದೇ ಏಷ್ಯನ್ ಕ್ರೀಡಾಕೂಟದಲ್ಲಿ 800 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಾರಂತ್ರಿ. 2018ರಲ್ಲಿ ಏನ್ ಗೊತ್ತೇನ್? ಗುವಾಹಟಿಯಲ್ಲಿ ನಡೆದ ರಾಷ್ಟ್ರೀಯ ಅಂತಾರಾಜ್ಯ ಚಾಂಪಿಯನ್ಶಿಪ್ ನಲ್ಲಿ ಶ್ರೀ ರಾಮ್ ಸಿಂಗ್ ಅವರ 42 ವರ್ಷದ ಏನ್ ಗೊತ್ತೇನ್? ಪುರುಷರ 800 ಮೀಟರ್ ರಾಷ್ಟ್ರೀಯ ದಾಖಲೆಯನ್ನು ಜಾನ್ಸನ್ ಏನ್ ಗೊತ್ತೇನ್ರಿ? 1 ಗಂಟೆ 45 ನಿಮಿಷ ಅದಲ್ವಾ? ಏನ್ ಗೊತ್ತೇನ್ರಿ? 65 ನಿಮಿಷಗಳ ಕಾಲ ಗೊತ್ತೇನ್ ಮುರಿದಾರ ಅಂತ ಹೇಳ್ತಾರ ನೋಡೋದಲ್ವಾ? ಬಟ್ ಎಲ್ಲಾ ಇತಿಹಾಸ ಮಾಡಿದಾರಂತ್ರಿ. ಬಟ್ ಗೊತ್ತಿರ್ಬೇಕು ಕೇಳ್ತಿರ್ತಾರದಲ್ವಾ? ಜಾನ್ಸನ್ ಅವ್ರು ಜಿನ್ಸನ್ ಜಾನ್ಸನ್ ಅದಲ್ವಾ? ಯಾವ ರಾಜ್ಯದ ಬಂದಾಗ? ಕೇರಳ ರಾಜ್ಯ. ಸದ್ಯ ಗೊತ್ತಿರ್ಬೇಕು. ಇಂತ ಕೇರಳ ಅಂದ್ರೆ ಗೊತ್ತ ಅನ್ಕೋತೇನ್ರಿ. ಕೇರಳ ರಾಜ್ಯದ ರಾಜಧಾನಿ ಯಾವ್ದ್ರಿ? ಸದ್ಯ ಗೊತ್ತಿರ್ಬೇಕು. ಕೇರಳ ರಾಜ್ಯದ ರಾಜಧಾನಿ ಗೊತ್ತ ಅನ್ಕೋತೇನ್ರಿ ಯಾವನಂತಪುರ. ಕೇರಳ ರಾಜ್ಯದ ರಾಜಧಾನಿ ಗೊತ್ತಿರ್ಬೇಕು ತಿರುವನಂತಪುರ ಅಂತಕ್ಕಂಥ. ಯಾನಂತಪುರ ಹೇಳ್ರಿ? ನಂತಪುರ ಅಂತಕ್ಕಂಥದ್ದು. ಕೇರಳಕ್ ನೋಡ್ರಿ ಮತ್ ಮರುನಾಮಕರಣ ಮಾಡ್ಬೇಕಲ್ಲತ್ತಾರ. ಏನ್ ಗೊತ್ತೇನ್ರಿ? ಕೇರಳಂ. ಯಾವಳಂ ಗೊತ್ತೇನ್ರಿ? ಕೇರಳಂ ಅಂತ ಏನ್ ಗೊತ್ತೇನ್? ಮರುನಾಮಕರಣ ಮಾಡ್ಬೇಕಲ್ಲತ್ತಾರ ನೋಡ್ರಿ. ಅದಲ್ವಾ? ಅದು ಇತ್ತೀಚಿಗ ಏನ್ ಗೊತ್ತೇನ್? ಪ್ರಮೋಷನ್ ಕೂಡ ಮಾಡಿದಾರ ಅದಲ್ವಾ? ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ. ನಮ್ಮ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ರಾಜ್ಯ ಕೇರಳ ರಾಜ್ಯ ರೀ. ಮತ್ತೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ 2ನೇ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ಯಾವ್ದು ಗೊತ್ತೇನ್? ಕೇರಳ ರಾಜ್ಯ. ನಮ್ಮ ಭಾರತ ದೇಶದ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ನಮ್ಮ ಪ್ರೀತಿ ಹೆಮ್ಮೆ ಕರ್ನಾಟಕ ರಾಜ್ಯ ಅದಲ್ವಾ? ಬಟ್ ನೋಡ್ರಿ ಈಗ ನಮ್ಮ ಭಾರತ ದೇಶದ ಅತಿ ಹೆಚ್ಚು ಏನ್ ಗೊತ್ತೇನ್? ಆನೆಗಳು ಹೊಂದಿರುವ ರಾಜ್ಯ ಕರ್ನಾಟಕ ಅದಲ್ರಿ. 2ನೇ ಸ್ಥಾನ ಯಾವ್ದು ಗೊತ್ತೇನ್ರಿ? ಕೇರಳ ರಾಜ್ಯ ಅಂತಕ್ಕಂಥದ್ದು.
ಇಂತ ನೋಡ್ರಿ ಆನೆಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನ ಯಾವ್ದಾಗ ಗೊತ್ತೇನ್ರಿ ಸರ್ ಪೆರಿಯಾರ್ ಅಂತಕ್ಕಂಥದ್ದು. ಇಂತ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದ ಗೊತ್ತೇನ್ರಿ ಇದೇ ಕೇರಳ ರಾಜ್ಯದಾಗ ಕಂಡು ಬರ್ತದ್ರಿ. ಮತ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರುವಾಗ ನಮ್ಮ ದಕ್ಷಿಣ ಭಾರತ ಯಾವ ದಕ್ಷಿಣ ಭಾರತ ರೀ ಸರ್ ನೋಡ್ರಿ ಈ ನಮ್ಮ ದಕ್ಷಿಣ ಭಾರತ ಗೊತ್ತೇನ್ರಿ ಪ್ರಮುಖವಾಗಿ ಸರ್ ಅತಿ ಎತ್ತರ ಶಿಖರ ಯಾವ್ದಾಗ ಗೊತ್ತೇನ್ರಿ ಪ್ರಮುಖವಾಗಿ ಆನೆಮುಡಿ. ಯಾವ ಮುಡಿ ಗೊತ್ತೇನ್ರಿ ಆನೆಮುಡಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದ ಗೊತ್ತೇನ್ರಿ ಇದೇ ಕೇರಳ ರಾಜ್ಯದಾಗ ಕಂಡು ಬರ್ತದ ನೋಡಿ ಗೊತ್ತಿರ್ಬೇಕು ಅದಲ್ವಾ. ಪ್ರಪಂಚದ ಅತಿ ಎತ್ತರ ಶಿಖರ ಅಂತ ಬಂದಾಗ ಮೌಂಟ್ ಎವರೆಸ್ಟ್ ರೀ, ಭಾರತದ K2 ಅದಲ್ವಾ. ಸರ್ ನಂತರ ಬಂದಾಗ ದಕ್ಷಿಣ ಭಾರತ ಬಂದಾಗ ಗೊತ್ತಿರ್ಬೇಕು ಆನೆಮುಡಿ. ನಂತರ ನಮ್ಮ ಕರ್ನಾಟಕದ ಯಾವ್ದಾಗ ಗೊತ್ತಿರಿ ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು. ಸರ್ ನಮ್ಮ ಭಾರತ ದೇಶದ ಎರಡನೇ ಅತಿ ಎತ್ತರ ಶಿಖರ ಬಂದಾಗ ಕಾಂಚನಜುಂಗ ಅಂತಕ್ಕಂಥದ್ದು ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಮತ್ ನಮ್ಮ ಭಾರತ ದೇಶದ ಅತಿ ಹೆಚ್ಚು ಏಲಕ್ಕಿ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಸಾಂಬಾರ್ ಪದಾರ್ಥ ಬೆಳೆಯುವ ರಾಜ್ಯ ಯಾವ್ದಾಗ ಗೊತ್ತಿರಿ ಇದೇ ಕೇರಳ ರಾಜ್ಯ ಸ್ನೇಹಿತರೆ ಅದಲ್ವಾ. ಕೇಳ್ತಿರ್ತಾರೆ ಎಕ್ಸಾಮ್. ಆಮೇಲೆ ಪ್ರಮುಖ ಪೋರ್ಚುಗೀಸರು ಬಂದ್ರಲ್ರಿ ಸರ್ ಮೊಟ್ಟ ಮೊದಲ ಬಾರಿ ಪೋರ್ಚುಗೀಸರು ಇಲ್ಲೇ ಬರ್ತಾರೆ ನೋಡ್ರಿ ಕೇರಳ ರಾಜ್ಯದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ಅಥವಾ ಕಪ್ಪಡ್ ಅಂತಕ್ಕಂಥಲ್ಲಿ. ಈಗ ವಾಸ್ಕೋಡಿ ಗಾಂವ್ ಬರ್ತಾನ ನೋಡ್ರಿ 1400 ಅವಾಗ ಹೇಳ್ರಿ 98ಕ್ ಅದಲ್ವಾ 1498 ರೀ. ಮೇ ಏನ್ ಗೊತ್ತಿರಿ 11ಕ್ ಬರ್ತಾನಲ್ರಿ ಇಲ್ಲೇ ಕೇರಳ ರಾಜ್ಯದ ಕಲ್ಲಿಕಟ್ಟಿಗೆ ಬರ್ತಾನ. ಗೊತ್ತಿರೋ ಹಡಗಿನ ಬರ್ತಾನಲ್ರಿ ಆ ಹಡಗಿನ ಹೆಸರಿನ ಗೊತ್ತೇನ್ರಿ ಸಾವು ಗೆಬ್ರಿಯಲ್ ಅಂತಕ್ಕಂಥ. ಯಾ ಗೆಬ್ರಿಯಲ್? ಸಾವು ಗೆಬ್ರಿಯಲ್ ಇರ್ಲಿ. ನಂತರ ತಮಿಳುನಾಡು ರಾಜಧಾನಿ ಯಾವ್ದು? ಚೆನ್ನೈ. ಇಲ್ಲಿ ಹೇಳ್ದನ್ ಗೊತ್ತೇನ್ರಿ. ಸೊ ನಂತರ ಗೊತ್ತೇನ್ರಿ ಕರ್ನಾಟಕ ರಾಜಧಾನಿ ಬೆಂಗಳೂರು ಅದಲ್ವಾ. ಗೊತ್ತಿರ್ಲಿ ಕೇರಳ ಬಂದ್ ತಿರುವನಂತಪುರ. ನಂತರ ಮಹಾರಾಷ್ಟ್ರ ರಾಜಧಾನಿ ಮುಂಬೈ. ಯಾವ ಗೊತ್ತೇನ್ರಿ ಮುಂಬೈ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಹೋಗಮಂತ 47ನೇ ಕ್ವಶನ್ ನೋಡ್ರಿ ಕೇಳ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. 47ನೇ ಕ್ವಶನ್ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಏನ್ರಿ ಕ್ವಶನ್ ಭಾರತದ ಮೊದಲ ಏನ್ ಗೊತ್ತೇನ್ರಿ ಜೈವಿಕ ಸಂತೋಷದ ಜಿಲ್ಲೆಯನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ನೋಡ್ರಿ. ಭಾರತದ ಏನ್ ಗೊತ್ತೇನ್ರಿ ಮೊದಲ ಜೈವಿಕ ಸಂತೋಷದ ಜಿಲ್ಲೆಯನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಇದರಿಗೆ ಗೊತ್ತಿರ್ಬೇಕು. ಕೇಳ್ತಿರ್ತಾರ ನೋಡ್ರಿ. ಎ ಕೊಟ್ಟಿದ್ದಾರ, ಸಿಕ್ಕಿಂ ಕೊಟ್ಟಿದ್ದಾರ, ಬಿ ಮಣಿಪುರ್ ಕೊಟ್ಟಿದ್ದಾರ, ಸಿ ಅಸ್ಸಾಂ ಕೊಟ್ಟಿದ್ದಾರ, ಡಿ ಅರುಣಾಚಲ್ ಪ್ರದೇಶ್. ಸದ್ಯ ಹಾಕಿದ್ರೆ ಗೊತ್ತಿರ್ಬೇಕು ಕೇಳ್ತಿರ್ತಾರ ಎಕ್ಸಾಮ್ ಅದಲ್ವಾ. ಇದು ಸರಿಯಾದ ಉತ್ತರ ಗೊತ್ತೇನ್ರಿ ಸರ್ ಅರುಣಾಚಲ್ ಪ್ರದೇಶ್ ಅಂತಕ್ಕಂಥ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕು ಅರುಣಾಚಲ್ ಪ್ರದೇಶ್ ಅಂತಕ್ಕಂಥ. ಯಾಚಲ್ ಪ್ರದೇಶ ಅರುಣಾಚಲ್ ಪ್ರದೇಶ ಗೊತ್ತಿರ್ಬೇಕು. ಸರ್ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್ ಏನ್ ಸ್ಪೆಷಲ್ ನೋಡಮ್ ಬರದಲ್ವಾ. MS ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನ ನೋಡ್ರಿ. MS ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನ ಅದಲ್ವಾ. MSSRF ಅದಲ್ವಾ. ಸರ್ KE ಪೆನ್ನೂರ್ ಜಿಲ್ಲೆಯ ಆಡಳಿತ ಸಹಾಯದೊಂದಿಗೆ ಅರುಣಾಚಲ ಪ್ರದೇಶದಲ್ಲಿ ಭಾರತದ ನೋಡ್ರಿ ಅರುಣಾಚಲ ಪ್ರದೇಶ ಗೊತ್ತೇನ್ರಿ ಭಾರತದ ಸರ್ ಮೊದಲ ಜೈವಿಕ ಸಂತೋಷ ಜಿಲ್ಲೆ ನೋಡ್ರಿ. ನಮ್ ಭಾರತ ದೇಶದ ಮೊಟ್ಟ ಮೊದಲ ಏನ್ ಗೊತ್ತೇನ್ರಿ ಸರ್ ಜೈವಿಕ ಸಂತೋಷ ಜಿಲ್ಲೆ ಯಾವ್ದ ಗೊತ್ತೇನ್ರಿ ಜಿಲ್ಲೆಯಿಂದ ಅಭಿವೃದ್ಧಿ ಪಡಿಸಂತ ನೋಡ್ರಿ ಅದಲ್ವಾ. ಗೊತ್ತಿರ್ಬೇಕು ಅರುಣಾಚಲ ಪ್ರದೇಶ ಯಾವ್ದು ಗೊತ್ತೇನ್ರಿ KE ಅದಲ್ವಾ. ಪೆನ್ನೋರಾ ಜಿಲ್ಲೆ ಪೆನ್ನೋರಾ ಜಿಲ್ಲೆ ನೋಡ್ರಿ. KE ಪೆನ್ನೋರಾ ಜಿಲ್ಲೆ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ. ಇದೇನ್ ಗೊತ್ತೇನ್ ಜಿಲ್ಲೆ ಒಳಗಿನ ನಿವಾಸಿಗಳಿಗೆ ಜೀವನೋಪಾಯ, ಕೃಷಿ ಜೀವನ ವೈವಿಧ್ಯ ಮತ್ತು ಇತರ ಪರಿಸರ ಅಂಶಗಳ ಮೇಲೆ ಕೇಂದ್ರೀಕರಿಸ್ತಂತ ನೋಡ್ರಿ. ದಿವಂಗತ ಕೃಷಿ ವಿಜ್ಞಾನಿ ಡಾಕ್ಟರ್ MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಅವರು ರಚಿಸಿದ ಜೈವಿಕ ಸಂತೋಷ ಎಂಬ ಪರಿಕಲ್ಪನೆಯನ್ನು ಜೀವ ವೈವಿಧ್ಯತೆ ಅದೆಲ್ಲ ಸಂರಕ್ಷಣೆ ಮತ್ತು ಏನ್ ಗೊತ್ತೇನೆ ಮಾನವನ ಆರೋಗ್ಯ ವಿಷಯ ಪೋಷಣೆ ಮತ್ತು ಜೀವನೋಪಾಯವನ್ನು ಗೊತ್ತೇನ್ರಿ ಸುಧಾರಿಸಲು ಅದಲ್ವಾ ಅದರ ಬಳಕೆಯಿಂದ ಗೊತ್ತೇನೆ ಉಂಟಾಗುವ ಯೋಗಕ್ಷೇಮವನ್ನು ಸೂಚಿಸ್ತಂತ ನೋಡ್ರಿ. ಈ ಪರಿಕಲ್ಪನೆಯು ಅದಲ್ವಾ ಜನರು ಮತ್ತು ಪ್ರಕೃತಿಯ ನಡುವೆ ಸಾಮರಸ್ಯ ಸೃಷ್ಟಿಸುವುದು ಒತ್ತಿ ಹೇಳ್ತಂತ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿ ಸರಿ ಕೇಳ್ತಿರ್ತಾರ ಎಕ್ಸಾಮ್ದಾಗ ಏನ್ ಗೊತ್ತೇನ್ರಿ ನಮ್ ಭಾರತ ದೇಶದ ಭಾರತ ದೇಶದ ಏನ್ ಗೊತ್ತೇನ್ರಿ ಜೈವಿಕ ಸಂತೋಷ ಜಿಲ್ಲೆ ಅರುಣಾಚಲ ಪ್ರದೇಶ ಗೊತ್ತೇನ್ರಿ ಪೆನ್ನೋರಾ ಜಿಲ್ಲೆ ಅಂತಕ್ಕಂಥ ನೋಡ್ರಿ. ಅಂದ್ರ ಈ ಸ್ವಾಮಿ MS ಸ್ವಾಮಿನಾಥನ್ ಅವ್ರ ಬಂದಾಗ ಪ್ರಮುಖ ಘೋಷಣೆ ಮಾಡಿರ್ತಾರ ಅದಲ್ವಾ. MS ಸ್ವಾಮಿನಾಥನ್ ಬಂದಾಗ ಸರ್ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಭಾರತ ದೇಶದ ಏನ್ ಗೊತ್ತೇನ್ರಿ ಹಸಿರು ಕ್ರಾಂತಿ. ಯಾ ಕ್ರಾಂತಿ ಗೊತ್ತೇನ್ರಿ ಹಸಿರು ಕ್ರಾಂತಿ. ಈ ಹಸಿರು ಕ್ರಾಂತಿ ಏನ್ ಗೊತ್ತೇನ್ರಿ ಹಸಿರು ಕ್ರಾಂತಿಯ ಪಿತಾಮಹರು ಗೊತ್ತೇನ್ರಿ ಸರ್ MS ಸ್ವಾಮಿನಾಥನ್ ಅಂತಕ್ಕಂಥವ್ರು. ಸರ್ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಹೇಳ್ರಿ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥವ್ರು. ಸರ್ ಇತ್ತೀಚಿಗೆ ಕ್ವಶನ್ ಕೇರ್ ನೋಡ್ರಿ ಹಸಿರು ಕ್ರಾಂತಿ ಅಂತಕ್ಕಂಥ ಪದ ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರ ಗೊತ್ತೇನ್ರಿ ವಿಲಿಯಂ ಏನ್ ಗೊತ್ತ ವಿಲಿಯಂ ಸರ್ ಎಸ್ ಏನ್ ಗೊತ್ತೇನ್ರಿ ಎಸ್ ಗಾಡ್ ಅಂತಕ್ಕಂಥ ಬಳಸ್ತಾರ ನೋಡ್ರಿ ಗೊತ್ತಿರ್ಬೇಕು. ಸರಿ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಬೆಳೆಗಳು ಗೊತ್ತಿರ್ಬೇಕು ಗೋಧಿ ಮತ್ತು ಭತ್ತ ಅಂತಕ್ಕಂಥದ್ರಿ. ಇತ್ತೀಚಿಗೆ ಮತ್ತೆ ನೋಡ್ರಿ MS ಸ್ವಾಮಿನಾಥನ್ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಯಾವ್ದು ಗೊತ್ತ ನಮ್ಮ ಪ್ರೀತಿಯ ಭಾರತ ದೇಶದ ಅತ್ಯುನ್ನತವಾದ ಪ್ರಶಸ್ತಿ ಭಾರತ ರತ್ನ. ಯಾವ ರತ್ನ ಭಾರತ ರತ್ನ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಮತ್ತೇನ್ ಗೊತ್ತೇನ್ರಿ ಇವಾಗ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಮತ್ ಮೊದಲ ಭಾರತೀಯರು ಗೊತ್ತ MS ಸ್ವಾಮಿನಾಥನ್.
ಮಾಸ್ತರ ಇವ್ರು MS ಸ್ವಾಮಿನಾಥನ್ ಅವ್ರು ವಿಶ್ವ ಪ್ರಶಸ್ತಿ ಯಾವ ವರ್ಷ ಪಡ್ಕೋತಾರ ಗೊತ್ತೇನು? 1987 ಪಡ್ಕೋತಾರ ನೋಡ್ರಿ. ಎಷ್ಟೊಳಗ್ ಹೇಳ್ರಿ? 1987 ಪಡ್ಕೋತಾರ. ಅದಲ್ವಾ? MS ಅಂದ್ರೆ ಗೊತ್ತಿರ್ಬೇಕು, ಮಾಕುಂಬ ಸಾಂಬಶಿವಣ್ಣ ಸ್ವಾಮಿನಾಥನ್ ಅಂತಕ್ಕಂಥವ್ರಿ. ಅದಲ್ವಾ? ಇಲ್ಲಿ ಬರೋದಲ್ವಾ? ನೆಕ್ಸ್ಟ್ ಬಂದಾಗ ಸಿಕ್ಕಿಂ ಬಂದಾಗ ಗೊತ್ತಿರ್ಬೇಕು ನೋಡಿ. ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್ ರೀ. ಮಣಿಪುರ್ ರಾಜಧಾನಿ ಯಾವ್ದು ಹೇಳ್ರಿ? ಇಂಪಾಲ್ ಅಂತಕ್ಕಂಥ ಅಸ್ಸಾಂ ರಾಜಧಾನಿ ಯಾವ್ದೈತಿ? ದೀಸ್ಪುರ್. ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ಹೋಗುವಂತ 48ನೇ ಸೀರಿಯಲ್ ನೋಡ್ರಿ. ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಇತ್ತೀಚೆಗೆ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ? ನೋಡ್ರಿ, ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಇತ್ತೀಚೆಗೆ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ? ಕ್ವಶನ್ ಕ್ಯಾರ್ ಚಂದ್ರ ಗೊತ್ತಿರಿ, ಬದಲು ನೋಡ್ಕೊಂಡ್ ತಗೊಂಬರ್ರಿ. ಎ ಕೊಟ್ಟಿದ್ದಾರೆ ಜಪಾನ್, ಬಿ ಜರ್ಮನ್ ಕೊಟ್ಟಿದಾರ, ಸಿ ರಷ್ಯಾ ಕೊಟ್ಟಿದಾರ, ಡಿ ಏನ್ ಗೊತ್ತೇನಿ ಚೀನಾ ಅಂತಕ್ಕಂಥ ಕೊಟ್ಟಿದ್ದಾರೆ ನೋಡಿ. ಸ್ನೇಹಿತರೆ ಗೊತ್ತಿರ್ಬೇಕು. ಇದು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸರ್ ಜಪಾನ್ ಅಂತಕ್ಕಂಥ ನೋಡ್ರಿ. ಯಾವ್ದು ಗೊತ್ತೇನೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಯಾವ್ದು ಹೇಳ್ರಿ? ಜಪಾನ್. ಸರ್ ಜಪಾನ್ ಏನ್ ಗೊತ್ತೇನ್ರಿ? ಹಿಂದಿಕ್ ನಮ್ ಭಾರತ ದೇಶ ಏನ್ ಗೊತ್ತೇನ್? 4ನೇ ಸ್ಥಾನ ಏನ್ ಗೊತ್ತೇನ್ರಿ ಆರ್ಥಿಕತೆದಾಗ? ಏನ್ ಮಾಸ್ತರ ಸ್ಪೆಷಲ್ ನೋಡ್ನ ಅದಲ್ವಾ? ನೋಡ್ರಿ, ಭಾರತ ಸರ್ಕಾರದ ಏನ್ ಗೊತ್ತೇನ್ರಿ? ಇತ್ತೀಚಿನ ವರದಿಯ ಪ್ರಕಾರ ಭಾರತ ಏನ್ ಗೊತ್ತೇನ್ರಿ? ಜಪಾನ್ ಅನ್ನು ಏನ್ ಗೊತ್ತ? ಜಪಾನ್ ಅನ್ನು ಹಿಂದಿಕ್ ಏನ್ ಗೊತ್ತೇನ್? ಹಿಂದಿಕ್ಕಿ ವಿಶ್ವದ ಏನ್ ಗೊತ್ತೇನ್ರಿ? 4ನೇ ಅತಿ ದೊಡ್ಡ ಏನ್ ಗೊತ್ತೇನ್ರಿ ಆರ್ಥಿಕತೆ ಅಂತ ನೋಡ್ರಿ. ಒಟ್ಟು ಏನ್ ಗೊತ್ತೇನ್? ದೇಶೀಯ ಉತ್ಪನ್ನ GDP ರೀ. ಅದಲ್ವಾ? USD 4.18 ಟ್ರಿಲಿಯನ್ ಏನ್ ಗೊತ್ತೇನ್? ಭಾರತವು 2030 ಏನ್ ಗೊತ್ತೇನ್? 30ರ ವೇಳೆಗೆ ಏನ್ ಗೊತ್ತೇನ್ರಿ? ಜರ್ಮನಿ ಏನೇನ್ ಗೊತ್ತೇನ್? ಹಿಂದಿಕ್ಕಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುವ ನಿರೀಕ್ಷೆ ಅಂತ ನೋಡ್ರಿ. ಗೊತ್ತಿರ್ಬೇಕು ಸರ್. ನೋಡ್ರಿ USD ಏನ್ ಗೊತ್ತೇನ್ರಿ? USD ಅಂದ್ರೆ ಯುನೈಟೆಡ್ ಸ್ಟೇಟ್ ಡಾಲರ್ ಅಂತಕ್ಕಂಥದ್ದಲ್ವಾ? 7.3 ಟ್ರಿಲಿಯನ್ GDP ಅದಲ್ವಾ? ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥ ನೋಡೋದಲ್ವಾ? ನೋಡ್ರದೊಂದಿಗೆ ಜಾಗತಿಕ ವ್ಯಾಪಾರ ಅನಿಶ್ಚಿತವಾಗಿ ಹೊರತಾಗಿಯೂ ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕವಾಗಿ ಉಳಿದಿದೆ. 2025-26 ತ್ರೈಮಾಸಿಕ 2ರಲ್ಲಿ ನೈಜ GDP 8.2% ಬೆಳವಣಿಗೆ ಎದ್ದು ಕಂಡಿದ್ದು ಹಿಂದಿನ ತ್ರೈಮಾಸಿಕಗಳಿಂದ ಸ್ಥಿರವಾಗಿ ಏರಿಕೆಯಾಗಿದೆ. ಬೆಳವಣಿಗೆಯು ಮುಖ್ಯವಾಗಿ ಬಲವಾದ ಖಾಸಗಿ ಬಳಕೆ ಮತ್ತು ದೇಶೀಯ ಬೇಡಿಕೆಯಿಂದ ಗೊತ್ತು ನಡೆಸಲ್ಪಟ್ಟದ್ದೇ. ಜಾಗತಿಕ ಆರ್ಥಿಕತೆ ಗಾತ್ರದಲ್ಲಿ ಯುನೈಟೆಡ್ ಸ್ಟೇಟ್ಸ್ USA ಮೊದಲ ಸ್ಥಾನದಲ್ಲಿದೆ. ನೋಡ್ರಿ, ಇವಾಗ ಆರ್ಥಿಕತೆಯಲ್ಲಿ ಮೊದಲನೇ ಸ್ಥಾನ ಯಾವ ದೇಶ ಗೊತ್ತೇನ್ರಿ? ದೊಡ್ಡಣ್ಣ ಅಂತ ಕರೀತಾರಲ್ರಿ, ಅಮೆರಿಕ ದೇಶ. ಮತ್ತು ಚೀನಾ ಏನ್ ಗೊತ್ತೇನ್ರಿ? 2ನೇ ಸ್ಥಾನದಂತ್ರಿ. ಗೊತ್ತಿರ್ಲಿ, ಕೇಳ್ತಿರ್ತಾರ ಎಕ್ಸಾಮ್ ಅದಲ್ವಾ? ನಮ್ ಭಾರತ ದೇಶದ ಸ್ಥಾನದ ಗೊತ್ತೇನ್ರಿ? ಪ್ರಮುಖವಾಗಿ 4ನೇ ಅತಿ ದೊಡ್ಡ ರಾಷ್ಟ್ರ ಅಂತ ನೋಡ್ರಿ. ಅದು ಹೆಮ್ಮೆ ವಿಚಾರ ಅದಲ್ವಾ? ಎಸ್. ನೆಕ್ಸ್ಟ್ ಬಂದಾಗ ನೋಡ್ರಿ, ಜಪಾನ್ ಅಂತ ಬಂದಾಗ ಜಪಾನ್ ದೇಶ ರಾಜಧಾನಿ ಯಾವ್ದು ಹೇಳ್ರಿ? ಟೋಕಿಯೋ. ಕರೆನ್ಸಿ ಜಪಾನೀಸ್ ಏನ್ರಿ? ಈ ಜಪಾನ್ ಅದ ನೋಡ್ರಿ. ಈ ಜಪಾನಿ ಏನ್ ಕರೀತಾರ ಗೊತ್ತೇನ್ರಿ? ಪ್ರಪಂಚದ ಸರ್ ನ್ಯಾನೋ ತಂತ್ರಜ್ಞಾನ ತವರ ಅಂತ ಕರೀತಾರ ನೋಡ್ರಿ. ಸರ್ ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಪ್ರಪಂಚದ ನ್ಯಾನೋ ತಂತ್ರಜ್ಞಾನ ತವರ ಅಂತ ಕರೀತಾರ ಗೊತ್ತೇನ್? ಜಪಾನ್ ದೇಶ ಕರೀತಾರ. ಹಾಗಿದ್ರ ಸರ್ ನಮ್ಮ ಪ್ರೀತಿಯ ಭಾರತ ದೇಶದ ನ್ಯಾನೋ ತಂತ್ರಜ್ಞಾನ ತರ ಎದಕ್ ಕರೀತಾರ ಗೊತ್ತೇನ್ರಿ? ಸರ್ ಕರ್ನಾಟಕದ ಬೆಂಗಳೂರು ಕರೀತಾರ ನೋಡ್ರಿ. ಅದಲ್ವಾ? ಇರ್ಲಿ ಸರ್. ನೆಕ್ಸ್ಟ್ ಬಂದ ಜರ್ಮನ್ ದೇಶ ರಾಜಧಾನಿ ಯಾವ್ದು ಹೇಳ್ರಿ? ಬರ್ಲಿನ್ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದ ಗೊತ್ತು? ಯೂರೋ ಅಂತಕ್ಕಂಥ ರಷ್ಯಾದ ರಾಜಧಾನಿ ಮಾಸ್ಕೋ. ಕರೆನ್ಸಿ ರಷ್ಯಾದ ರುಬೆಲ್. ಚೀನಾ ಅಂತ ಬಂದಾಗ ಚೀನಾದ ರಾಜಧಾನಿ ಬೀಜಿಂಗ್. ಕರೆನ್ಸಿ ರನ್ಮಿನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಬರ್ರಿ. 49ನೇ ಅದಲ್ವಾ? ನೋಡ್ರಿ, 49ನೇ ಕ್ವಶನ್ ಅದ ನೋಡ್ರಿ. ಸರ್ 2026ರ 18ನೇ ಬ್ರಿಕ್ಸ್ ಶೃಂಗಸಭೆಯ ಅತಿಥಿಯ ದೇಶ ಯಾವುದು? ನೋಡ್ರಿ, 2026ರ 18ನೇ ಬ್ರಿಕ್ಸ್ ನ ಶೃಂಗಸಭೆ ಏನ್ ಗೊತ್ತೇನ್ರಿ? ಅತಿಥಿಯ ದೇಶ ಯಾವುದು? ಎ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾ, ಬಿ ಚೀನಾ, ಸಿ ಭಾರತ, ಡಿ ಏನ್ ಗೊತ್ತೇನ್ರಿ? ಬ್ರೆಜಿಲ್ ಅಂತಕ್ಕಂಥದ್ದು ಗೊತ್ತಿಲ್ಲ ಕೇಳ್ತಿರ್ತಾರ ನೋಡ್ರಿ. ಇದು ಗೊತ್ತ ಅನ್ಕೋತೇನ್ರಿ ಅದಲ್ವಾ? ಸರಿಯಾದ ಉತ್ತರ ಗೊತ್ತೇನ್ರಿ? ನಮ್ಮ ಪ್ರೀತಿ ಹೆಮ್ಮೆಯ ಸರ್ ಭಾರತ ದೇಶದ ನೋಡ್ರಿ. ನೋಡ್ರಿ, ಇಂಥ ಶೃಂಗಸಭೆ ನಮ್ ಭಾರತ ದೇಶದ ನಡೀತಿ ನೋಡ್ರಿ. ಅವಾಗಂತೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಕೇಳ್ತಿರ್ತಾರ ಸ್ನೇಹಿತರೆ ಅದಲ್ವಾ? ಸರ್ ಭಾರತ ದೇಶದ ಏನ್ ಸ್ಪೆಷಲ್ ನೋಡಂಬರದಲ್ವಾ? ನೋಡ್ರಿ, ಭಾರತ ಏನ್ ಗೊತ್ತೇನ್ರಿ? ಭಾರತ 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಬ್ರೆಜಿಲ್ ಔಪಚಾರಿಕವಾಗಿ ಏನ್ ಗೊತ್ತೇನ್ರಿ? ಅಧ್ಯಕ್ಷತೆಯನ್ನು ಹಸ್ತಾಂತರ ಮುಂದ್ರ 17ನೇ ಶೃಂಗಸಭೆ ಬ್ರೆಜಿಲ್ ನಡೆದಂತ್ರಿ. ಭಾರತವು 2026ರಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. ಅಧ್ಯಕ್ಷತೆಯು 4 ಸ್ತಂಭಗಳನ್ನು ಆಧರಿಸಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಪರಿಸರ ಸ್ಥಿರತೆ ಅಥವಾ ಸುಸ್ಥಿರತೆ. ಪಾಶ್ಚಿಮಾತ್ಯ ಪ್ರಾಬಲ್ಯವನ್ನು ಕಡಿಮೆ ಮಾಡಲು ಭಾರತವು ಸುಧಾರಣೆಗೆ ಒತ್ತು ನೀಡುತ್ತದೆ. ಬದಲಿಗೆ ಸುಧಾರಣೆಗೆ ಒತ್ತು ನೀಡುತ್ತದೆ. ಜಾಗತಿಕ ದಕ್ಷಿಣ ನಾಯಕತ್ವವನ್ನು ಬಲಪಡಿಸಲು ಮತ್ತು ಬಹುಧ್ರುವೀಯ ವಿಶ್ವಕರ್ಮವನ್ನು ಉತ್ತೇಜಿಸಲು ಭಾರತದ ಗುರಿಯನ್ನು ಹೊಂದಿದೆ. ಇದು ಜಾಗತಿಕ ದಕ್ಷಿಣಕ್ಕೆ
ಸ್ಕೇಲೆಲ್ ಸ್ಕೇಲ್ ಬೆಲ್ ಸ್ಕೇಲ್ಬಲ್ ಅಭಿವೃದ್ಧಿಯನ್ನು ಮಾದರಿಯಾಗಿ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯ ಯೋಜಿಸ್ತಂತ ನೋಡ್ರಿ ಅದಲ್ವಾ. ಬಟ್ ನೋಡ್ರಿ 2000 ಏನ್ ಗೊತ್ತೇನ್ರಿ 26ರ ಬ್ರಿಕ್ಸ್ ನ 18ನೇ ಶೃಂಗಸಭೆಯ ಅತಿಥ್ಯ ರಾಷ್ಟ್ರ ಗೊತ್ತಿರ್ಬೇಕಾದ್ರೆ ನಮ್ಮ ಪ್ರೀತಿ ಹೆಮ್ಮೆ ಯಾವ್ದು ಗೊತ್ತೇನು ಭಾರತ ದೇಶದ ಗೊತ್ತಿರ್ಬೇಕು. ಗೊತ್ತಿರ್ಬೇಕು ಬ್ರಿಕ್ಸ್ ಅಂದ್ರೆ ಕೇಳ್ತಿರ್ತಾರದಲ್ವಾ, ಯಾವ್ದು ಗೊತ್ತೇನ್ರಿ ಬ್ರಿಕ್ಸ್ ಅಂತಕ್ಕಂಥದಲ್ವಾ. ಬ್ರಿಕ್ಸ್ ಅದಲ್ವಾ ಗೊತ್ತಿರ್ಲಿ. ಬ್ರಿಕ್ಸ್ ಅಂದ್ರ ಗೊತ್ತಿರ್ಬೇಕು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ನಂತರ ಪ್ರಮುಖ ಗೊತ್ತೇನ್ರಿ ಇದು ಬ್ರಿಕ್ಸ್ ಅದಲ್ವಾ ಸೌತ್ ಆಫ್ರಿಕಾ ಅಂತಕ್ಕಂಥವ್ರು ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಇಂತ ಮೊದಲು ಆಕ್ಚುಲಿ ಬ್ರಿಕ್ ಅಂತ ಅಷ್ಟೇ ಇದ್ರಿ 4 ದೇಶಗಳು ಇದ್ರಿ. ಈ ಸೌತ್ ಆಫ್ರಿಕಾ ಅಂತಕ್ಕಂಥ ಸೇರ್ಪಡೆದಾಗ ಬ್ರಿಕ್ಸ್ ಅಂತ ನಾಮಕರಣ ಮಾಡ್ತಾರೆ. ಯಾರು ಗೊತ್ತಿರ್ಬೇಕು ಇಂತ ಬ್ರಿಕ್ ಅಂತ ಪದವನ್ನು ಕೊಟ್ಟ ವ್ಯಕ್ತಿ ಯಾರ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು ಜಿಮ್ ಏನ್ ಗೊತ್ತೇನ್ರಿ ಓನಿಲ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಹಾಗಿದಾರ ಈಗ ಬ್ರಿಕ್ಸ್ ಅದಲ್ವಾ, ಈ ಬ್ರಿಕ್ಸ್ ನನ್ ಗೊತ್ತೇನ್ರಿ ಪ್ರಸ್ತುತ ಏನ್ ಗೊತ್ತೇನ್ರಿ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಗಿರ್ಬೋದು ನೋಡ್ರಿ. ಬ್ರಿಕ್ಸ್ ನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟೋ ಗೊತ್ತೇನ್ರಿ 11 ನೋಡ್ರಿ. ಎಷ್ಟೋ ಗೊತ್ತೆ 11 ಅದಲ್ವಾ. ಸರ್ ಕೇಳ್ತಿರ್ತಾರ ಬ್ರಿಕ್ಸ್ ನ ಕೇಂದ್ರ ಕಚೇರಿ ಶಾಂಘೈ. ಈ ಬ್ರಿಕ್ಸ್ ನೋಡ್ರಿ ಸ್ಥಾಪನೆ ಆದ ವರ್ಷ 2000 ಯಾವಾಗ ಗೊತ್ತೇನ್ರಿ 6ಕ್ಕೆ ಸ್ಥಾಪನೆ ಆಗ್ತದೆ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಈ ಬ್ರಿಕ್ಸ್ ನ ಮೊದಲನೇ ಶೃಂಗಸಭೆ ನಡೆದ ವರ್ಷ 2009 ಸ್ನೇಹಿತರೆ. ಬಟ್ ನೋಡ್ರಿ ಈ ಬ್ರಿಕ್ಸ್ ರಾಷ್ಟ್ರ ಒಂದ್ ಬ್ಯಾಂಕ್ ಕೂಡ ಸ್ಥಾಪನೆ ಮಾಡ್ತಾರ. ಯಾವ್ದು ಗೊತ್ತೇನ್ರಿ NDB ಅಂತಕ್ಕಂಥ. RDB ಗೊತ್ತೇನ್ರಿ NDB ಬ್ಯಾಂಕ್ ಅಂತಕ್ಕಂಥದ್ದು ಅದಲ್ವಾ. NDB ಬ್ಯಾಂಕ್ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಮಾಡ್ತಾರ. ಯಾವಾಗ ಅಂದ್ರ ಇದು ಒಪ್ಪಂದ 14 ಆಗೋತ್ರಿ, ಅದು 15ಕ್ಕೆ ಸ್ಥಾಪನೆ ಆಗುತ್ತೆ ನೋಡ್ರಿ ಬ್ಯಾಂಕ್. ಬಟ್ ನೋಡ್ರಿ ಇವಾಗ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು 11 ಒಂದು ಬ್ರೆಜಿಲ್ ಹೌದಲ್ ಬ್ರೆಜಿಲ್ ರೀ. ನಂತರ ಬಂದಾಗ ಪ್ರಮುಖ ಗೊತ್ತಿರ್ಬೇಕು ಕೇಳ್ತಿರ್ತಾರ ಒಂದ್ ಯಾವ್ದಾಗ ಗೊತ್ತ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ನೋಡ್ರಿ ಎಷ್ಟೋ ಗೊತ್ತ 11 ಎಷ್ಟೋ ಗೊತ್ತ 11 ಅದಲ್ವಾ. 11ದಾಗ ಈಗ ಪ್ರಮುಖವಾಗಿ ಒಂದು ಯಾವ್ದಪ್ಪ ಬಂದಾಗ ಬ್ರೆಜಿಲ್ ರೀ, ರಷ್ಯಾ 2, ಇಂಡಿಯಾ 3, ಚೀನಾ 4, ಸೌತ್ ಆಫ್ರಿಕಾ 5. ಈಗ ನೋಡ್ರಿ 2025ಕ್ಕೆ ನೋಡ್ರಿ ಸುಮಾರು 4 ರಾಷ್ಟ್ರಗಳು ಸೇರ್ಪಡೆ ಆಗ್ಯಾವ. 4-5 ಸೇರ್ಪಡೆ ಆಗ್ಯಾವ ಅದಲ್ವಾ. 25 ಸೇರ್ಪಡೆ ಆಗ್ಯದ ಅದಲ್ವಾ ಗೊತ್ತಿರ್ಲಿ. ಟೋಟಲ್ 11. ಈಗ ಇಥಿಯೋಪಿಯಾ ಆಗಿರ್ಬೋದ್ರಿ, ನಂತರ ಬಂದಾಗ ಇರಾನ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು ಅದಲ್ವಾ. ನಂತರ ಬಂದಾಗ UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು. ಆಮೇಲೆ ಸರ್ ಇತ್ತೀಚೆಗೆ ಇಂಡೋನೇಷ್ಯಾ ಅಂತಕ್ಕಂಥ ಸೇರ್ಪಡೆ ಆಗ್ಯದ ನೋಡ್ರಿ. ಈ ಟೋಟಲ್ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಪರೇಟ್ ಆಗಿ ಮಾಡವಂತ್ರಿ ಕ್ಲಾಸ್ ಬರ್ರಿ. ಬಟ್ ಪ್ರಮುಖವಾಗಿ ಗೊತ್ತಿರ್ಬೇಕು ಇಲ್ಲಿ ದಕ್ಷಿಣ ಆಫ್ರಿಕಾ ಕೊಟ್ಟಿದ್ದಾರೆ. ರಾಜಧಾನಿ ಯಾವ್ದು ಹೇಳ್ರಿ 3 ಬರ್ತಾವ್ರಿ. ಪ್ರಿಟೋರಿಯಾ ಅದಲ್ವಾ, ಆ ನಂತರ ಕ್ಯಾಪ್ಟನ್ ಅಂತಕ್ಕಂಥದ್ದು, ಜೋನ್ಸ್ಬರ್ಗ್ ಅಂತಕ್ಕಂಥ ಕರೆನ್ಸಿ. ದಕ್ಷಿಣ ಆಫ್ರಿಕಾದ ರ್ಯಾಂಡ್ ಅಂತಕ್ಕಂಥದ್ದು. ಚೀನಾದ ರಾಜಧಾನಿ ಯಾವ್ದು ಹೇಳ್ರಿ ಬೀಜಿಂಗ್. ಕರೆನ್ಸಿ ರೆನ್ಮಿನ್ಬಿ. ನಮ್ಮ ಪ್ರೀತಿಯ ಭಾರತ ದೇಶದ ರಾಜಧಾನಿ ನವದೆಹಲಿ ಅದಲ್ವಾ. ನವದೆಹಲಿ ಅದಲ್ವಾ ಗೊತ್ತಿರ್ಬೇಕು. ಕರೆನ್ಸಿ ಯಾವ್ದು ಹೇಳ್ರಿ ಭಾರತೀಯ ರೂಪಾಯಿ. ನಂತರ ಬ್ರೆಜಿಲ್ ದೇಶದ ರಾಜಧಾನಿ ಯಾವ್ದು ಹೇಳ್ರಿ ಬ್ರೆಜಿಲಿಯಾ. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ ನೈಸ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗ್ಬೋದಲ್ವಾ. ಹೋಗ್ಬರ್ರಿ 50ನೇ ಕ್ವಶನ್ ನೋಡ್ರಿ ಇಂಪಾರ್ಟೆಂಟ್ ಅದಲ್ವಾ. ನೋಡ್ ಹುಲಿಗಳ ಆವಾಸ ಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡಲು ರಾಷ್ಟ್ರೀಯ ಏನ್ ಗೊತ್ತೇನು ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಅದಲ್ವಾ ಪ್ರಾರಂಭಿಸಿದ ಅಪ್ಲಿಕೇಶನ್ ಹೆಸರೇನು ನೋಡಿ. ಹುಲಿಗಳ ಆವಾಸಸ್ಥಾನಗಳಲ್ಲಿ ಮೇಲ್ವಿಚಾರಣೆ ಮಾಡಲು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ NTCA ಅಂದ್ರೆ ನ್ಯಾಷನಲ್ ಟೈಗರ್ಸ್ ಕನ್ಸರ್ವೇಶನ್ ಅಥಾರಿಟಿ ಅಂತ ಸಂಸ್ಥೆ ಯಾವ ಹೆಸರ ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಯದ ಅಂತ ಕೇರ್ ಕ್ವಶನ್ ಅದಲ್ವಾ. ಬರೀ ಏನ್ ಕ್ವಶನ್ ತಗೋಣಂತ ಈಗ ಕೊಟ್ಟಿದ್ದಾರೆ ನೋಡ್ರಿ. ವೈಲ್ಡ್ ಟ್ರ್ಯಾಕ್, B M ಸ್ಟ್ರೈಪ್ಸ್, C ವ್ಯಾನ್ ರಕ್ಷಕ, D ಟೈಗರ್ ವಾಚ್. ಯಾವ್ದು ಹೇಳ್ರಿ D ಟೈಗರ್ ವಾಚ್. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ B ಆಗತ್ ನೋಡ್ರಿ. M ಅದಲ್ವಾ ಸ್ಟ್ರೈಪ್ಸ್ ಅದಲ್ವಾ. M ಗೊತ್ತ ಸ್ಟ್ರೈಪ್ಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಏನ್ ವಿಶೇಷತೆ ಮಾಡ್ತಾರ ಬರ್ರಿ ಅದಲ್ವಾ. ಅಣ್ಣಾಮಲೈ ಹುಲಿ ಮೀಸಲು ಪ್ರದೇಶದ ನೋಡ್ರಿ. ಅಣ್ಣಾಮಲೈ ಏನ್ ಗೊತ್ತೇನು ಹುಲಿ ಮೀಸಲು ಪ್ರದೇಶ ಗೊತ್ತೇನ ಅರಣ್ಯ ಸಿಬ್ಬಂದಿ ಅದಲ್ವಾ. ವನ್ಯಜೀವಿ ಗಣತಿಗಾಗಿ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್. ನಂತರ ಇಂಟೆನ್ಸಿವ್ ಅದಲ್ವಾ ಪ್ರೊಟೆಕ್ಷನ್ ಅಂಡ್ ಇಕಾಲಜಿಕಲ್ ಸ್ಟೇಟಸ್ ಅದಲ್ವಾ. ಅಪ್ಲಿಕೇಶನ್ ಅನ್ನ ಗೊತ್ತೇನು ಬಳಸ್ತಾರಂತ್ರಿ ಅದಲ್ವಾ. ಬಳಸುತ್ತಾರೆ ನೋಡ್ರಿ. ಇವಾಗ ಏನ್ ಗೊತ್ತೇನ್ರಿ ಹುಲಿಗಳ ಅದಲ್ವಾ ಕೇಳ್ತಿರ್ತಾರೆ ನೋಡ್ರಿ. ಹುಲಿಗಳನ್ನ ಗೊತ್ತೇನು ಹುಲಿಗಳ ಆವಾಸಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ರಕ್ಷಿಸಲು ಏನ್ ಗೊತ್ತೇನ್ರಿ ಸಾಫ್ಟ್ವೇರ್ ಆಧಾರಿತ ಸಂಸ್ಥೆ ಆಗಿದೆ. ಇದನ್ನು 2010ರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಭಾರತೀಯ ವನ್ಯಜೀವಿ ಸಂಸ್ಥೆಯಾಗಿ ಎಂದಿಗೆ ಪ್ರಾರಂಭಿಸಿತ್ತು. ಇದು ವನ್ಯಜೀವಿ ರಕ್ಷಣಾ ಮೇಲ್ವಿಚಾರಣೆ ಮತ್ತು ಸಂರಕ್ಷಿತ ಗೊತ್ತಿನ ಪ್ರದೇಶಗಳ ನಿರ್ವಹಣೆಯನ್ನು ಬೆಂಬಲಿಸದಂತ್ರಿ. ಈ ವ್ಯವಸ್ಥೆಯನ್ನು ಕೇಂದ್ರೀಯ ಡೆಸ್ಕ್ ಟಾಪ್ ಮತ್ತು ಆನ್ಲೈನ್ ವಿಶ್ಲೇಷಣಾ ಸಾಧನ ಮತ್ತು ಆಂಡ್ರಾಯ್ಡ್ ಏನ್ ಗೊತ್ತಿನ ಮೊಬೈಲ್ ಅಪ್ಲಿಕೇಶನ್ ಅನ್ನು ಹೊಂದಿದೆ ಅಂತ ನೋಡ್ರಿ. ಮೊಬೈಲ್ ಅಪ್ಲಿಕೇಶನ್ ಗ್ಲೋಬಲ್ ಏನ್ ಗೊತ್ತಿನ ಪೊಸಿಷನಿಂಗ್ ನಂತರ ಸಿಸ್ಟಮ್ GPS ಅಂತ ಕರೀತಾರಲ್ರಿ. ಗ್ಲೋಬಲ್ ಪೊಸಿಷನಿಂಗ್
ಸಿಸ್ಟಮ್ ಅಂತಕ್ಕಂಥದ್ದಲ್ವಾ, ಕ್ಷೇತ್ರ ವೀಕ್ಷಣೆಗಳು ಮತ್ತು ಗಸ್ತು ಟ್ರ್ಯಾಕ್ ಗಳನ್ನು ದಾಖಲಿಸ್ತಂತ ನೋಡ್ರಿ. ಅದಲ್ವಾ ಟೋಟಲ್ ಹುಲಿ ಸಲಕ್ಕೆ ಏನ್ ಗೊತ್ತೇನ್ರಿ, ಸಂರಕ್ಷಣೆ ಮಾಡ್ಬೇಕಂತ ಏನ್ ಮಾಡ್ರಿ ಗೊತ್ತೇನ್ರಿ, ಒಂದು ಅಪ್ಲಿಕೇಶನ್ ಹಾಕ್ಬಿಡ್ರಿ ಅಂತ ಎಂ ಸ್ಟ್ರೈಪ್ಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ. ಬಟ್ ನೋಡ್ರಿ ಸ್ನೇಹಿತರೆ, ಹುಲಿ ಸಂರಕ್ಷಣೆ ಮಾಡೋ ಸಂಸ್ಥೆ NTC ಅಥವಾ ಹುಲಿ ಗಣತಿ ಮಾಡೋ ಸಂಸ್ಥೆ NTCA. NTC ಅಂದ್ರೆ ಗೊತ್ತಿರ್ಬೇಕು, ನ್ಯಾಷನಲ್ ಟೈಗರ್ಸ್ ಕನ್ಸರ್ವೇಷನ್ ಅಥಾರಿಟಿ. ನೋಡಿ ಹುಲಿ ಅಂದ್ರೆ ಗೊತ್ತಿರ್ಬೇಕು, ನಮ್ಮ ಪ್ರೀತಿಯ ಭಾರತ ದೇಶದ ಹುಲಿ ಮನುಷ್ಯ. ಯಾವ ಮನುಷ್ಯ ಗೊತ್ತೇನ್ರಿ, ಹುಲಿ ಮನುಷ್ಯ ಅಂತ ಕರೀತಾರ ಗೊತ್ತೇನ್ರಿ. ಕೈಲಾಸ್ ಏನ್ ಗೊತ್ತೇನ್ರಿ, ಕೈಲಾಸ್ ಏನ್ ಗೊತ್ತೇನ್ರಿ, ಸಂಕಾಲ್ ಅಂತಕ್ಕಂಥ ನೋಡ್ರ ಭಾರತ ದೇಶ ಏನ್ ಗೊತ್ತೇನ್, ಹುಲಿ ಮನುಷ್ಯರ್ ಗೊತ್ತೇನ್, ಕೈಲಾಸ್ ಸಂಕಾಲ್ ಅಂತಕ್ಕಂಥವ್ರು. ಸರ್ ಹುಲಿಂದ ಬಂದಾಗ ಈ ಪ್ರಪಂಚದ ನೋಡ್ರಿ ಕೇವಲ ನೋಡ್ರಿ 13 ದೇಶದ ಮಾತ್ರ ಹುಲಿಗಳು ಕಂಡು ಬರ್ತಾವ ನೋಡ್ರಿ. ಸೊ ಪ್ರಪಂಚದಾಗ 13 ದೇಶದ ಮಾತ್ರ ಹುಲಿಗಳು ಕಂಡು ಬರ್ತವೆ. ಅದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಕಂಡು ಬರುವ ದೇಶ ಅದು ನಮ್ಮ ಪ್ರೀತಿ ಹೆಮ್ಮೆಯ ಸರ್ ಭಾರತ ದೇಶ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ. ಸರ್ ನಂತರ ನಮ್ಮ ಪ್ರೀತಿಯ ಭಾರತ ದೇಶ ಏನ್ ಗೊತ್ತೇನ್ರಿ, ಅತಿ ಹೆಚ್ಚು ಹುಲಿಗಳು ಕಂಡು ಬರುವ ರಾಜ್ಯ ಅದು ಗೊತ್ತೇನ್ರಿ, ಮಧ್ಯಪ್ರದೇಶ ಅಂತಕ್ಕಂಥ ಶಾರ್ಟ್ ಕಟ್ ನ MP ಅಂತ ಕರೀತಾರ ನೋಡ್ರಿ. ಸರ್ 2ನೇ ಸ್ಥಾನ ಅದು ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು. 3ನೇ ಸ್ಥಾನ ಉತ್ತರಾಖಂಡದ ನೋಡ್ರಿ ಗೊತ್ತಿರ್ಲಿ. ಅದಲ್ವಾ ಹುಲಿಯಿಂದ ಬಂದಾಗ ಸರ್ ನಮ್ಮ ಭಾರತ ದೇಶದಾಗ ಗೊತ್ತೇನ್ರಿ ಹುಲಿಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಯಾವ್ದು ಗೊತ್ತೇನ್ರಿ ಸರ್, ರಾಮಗಂಗಾ. ಯಾವ ಗಂಗಾ ಗೊತ್ತೇನ್ರಿ, ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಥವಾ ಏನ್ ಗೊತ್ತೇನ್ರಿ, ಇನ್ನೊಂದು ಜಿಮ್ ಕಾರ್ಬೆಟ್ ಅಂತ ಕೂಡ ಕರೀತಾರ ಅದಕ್ಕೆ. ಸರ್ ಇಲ್ಲಿ ಕಂಡು ಬರ್ತದೆ ಉತ್ತರಾಖಂಡ ನೋಡ್ರಿ. ಇದು ಮತ್ತೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಹೋಲಿಸ್ತಾ ಇದು, ಅದಲ್ವಾ. ಮತ್ತೆ ನೋಡ್ರಿ ಹುಲಿಯಿಂದ ಬಂದಾಗ ಗೊತ್ತಿರ್ಬೇಕು ಸರ್, ನಮ್ಮ ಭಾರತ ದೇಶದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಅಂತ ಗೊತ್ತೇನ್ರಿ, ನಾಗಾರ್ಜುನ ಅಂತಕ್ಕಂತ. ಯಾವ್ದು ಹೇಳ್ರಿ, ನಾಗಾರ್ಜುನ. ಈ ನಾಗಾರ್ಜುನ ಅಂತಕ್ಕಂತ ಎಲ್ಲಿ ಬರ್ತದೆ ಗೊತ್ತೇನ್ರಿ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ. ಸರ್ ನೋಡ್ರಿ ಅತಿ ಚಿಕ್ಕ ಅಂತ ಬಂದಾಗ ಅತಿ ಚಿಕ್ಕ ಹುಲಿ ಮೀಸಲು ಪ್ರದೇಶ ಯಾವ್ದು ಗೊತ್ತೇನ್ರಿ, ಬೋರ್ ಅಂತಕ್ಕಂತ. ಇಲ್ಲಿ ಬೋರ್ ಅಂತಕ್ಕಂಥ ಬರ್ತದೆ ಗೊತ್ತೇನ್ರಿ, ನಮ್ಮ ಪಕ್ಕದ ರಾಜ್ಯ ಎಲ್ಲಿ ಗೊತ್ತೇನ್ರಿ, ಮಹಾರಾಷ್ಟ್ರ ಅಂತ ಕರೀತಾರ ನೋಡ್ರಿ. ಮಹಾರಾಷ್ಟ್ರ MH ಅಂತಾರಲ್ಲ ಶಾರ್ಟ್ ಕಟ್ ನ ಮಹಾರಾಷ್ಟ್ರ ಕಂಡು ಬರ್ತದೆ ನೋಡ್ರಿ. ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಇರ್ಲಿ ಹುಲಿಗಂದ್ರ ಮತ್ ಇನ್ನೊಂದ್ರಿ, ಬಿಳಿ ಹುಲಿಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಗೊತ್ತಿರ್ಬೇಕು ಯಾವ್ದು ಹೇಳ್ರಿ, ನಂದನ್ ಕಾನನ್ ಅಂತಕ್ಕಂಥ ಬಿಳಿ ಹುಲಿಗಳಿಗೆ. ಸರ್ ಕಪ್ಪು ಹುಲಿಗಳಂತ ಬಂದಾಗ ಸಿಮ್ಲಿಪಾಲ್. ಇವ್ ಎರಡು ಕಂಡು ಬರ್ತದೆ ಗೊತ್ತೇನ್ರಿ, ಒಡಿಶಾ ರಾಜ್ಯ. ರಾಜ್ಯ ಒಡಿಶಾ ರಾಜ್ಯ. ಇರ್ಲಿ ನೆಕ್ಸ್ಟ್ ನೋಡಮ್ಮ ಮತ್ ಕಂಟಿನ್ಯೂ ಅದಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗ್ಬರ್ರಿ, 51ನೇ ಕ್ವಶನ್. ಸರ್ ಆಂಧ್ರ ಪ್ರದೇಶದಿಂದ ಏನ್ ಗೊತ್ತೇನ್ರಿ, ಸಮುರಾಯ್. ನೋಡ್ರಿ ಸಮುರಾಯ್ ಎಂದು ಗೌರವಿಸಲ್ಪಟ್ಟ ಮೊದಲ ವ್ಯಕ್ತಿ ಯಾರು? ನೋಡ್ರಿ ಆಂಧ್ರ ಪ್ರದೇಶದಿಂದ ಸಮುರಾಯ್ ಎಂದು ಗೌರವಿಸಲ್ಪಟ್ಟ ಮೊದಲ ವ್ಯಕ್ತಿ ಯಾರು? A. N. ಚಂದ್ರಬಾಬು ನಾಯ್ಡು, B. K. ಪವನ್ ಕಲ್ಯಾಣ್, C. Y.S. ಜಗನ್ಮೋಹನ್ ರೆಡ್ಡಿ, D. ಏನ್ ಗೊತ್ತೇನ್ರಿ, ಗಂಟಾ ಶ್ರೀನಿವಾಸ ರಾವ್ ಅಂತಕ್ಕಂಥವ್ರು. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು, ಯಾರು ಗೊತ್ತೇನ್ರಿ, ಪವನ್ ಕಲ್ಯಾಣ್ ಅವರು. ಯಾರು ಗೊತ್ತೇನ್ರಿ, ಪವನ್ ಕಲ್ಯಾಣ್ ಅವರಲ್ರಿ. ಈ ಪವನ್ ಕಲ್ಯಾಣ್ ಗೊತ್ತೇನ್ರಿ, ಸಮುರಾಯ್ ಅಂತಕ್ಕಂತ ಗೊತ್ತೇನ್ರಿ ಬಿರುದು ಹೊಂದಾರ ಅಂತ ನೋಡ್ರದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ. ಯಾವ ಬಿರುದು ಗೊತ್ತೇನ್ರಿ, ಸಮುರಾಯ್ ಅಂತಕ್ಕಂಥ ಬಿರುದು ಹೊಂದಾರ ನೋಡಿ ಗೊತ್ತಿರ್ಬೇಕು, ಅದಲ್ವಾ. ಏನ್ ಸ್ಪೆಷಲ್ ಮಾಸ್ತರ ಕೇಳಂಬರ್ ಅದಲ್ವಾ. ಸರ್ ಆಂಧ್ರ ಪ್ರದೇಶದ ಗೊತ್ತೇನ್ರಿ ಉಪಮುಖ್ಯಮಂತ್ರಿ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಜಪಾನಿನ ಸಮರ ಕಲೆಗಳು. ನೋಡಿ ಜಪಾನಿನ ಗೊತ್ತೇನ್ರಿ, ಸಮರ ಕಲ್ಯಾಣಗಳಲ್ಲಿ ಗೊತ್ತೇನ್ರಿ, ಸಮರ ಕಲೆಗಳಲ್ಲಿ ಅಪರೂಪದ ಸರ್ ಅಂತಾರಾಷ್ಟ್ರೀಯ ಗೊತ್ತೇನ್ರಿ ಮನ್ನಣೆಯನ್ನು ಪಡೆದಾರಂತ್ರಿ. ಅವರು ಆಂಧ್ರ ಪ್ರದೇಶದಿಂದ ಸಮುರಾಯ್ ಏನ್ ಗೊತ್ತೇನ್, ಸಮುರಾಯ್ ಎಂದು ಗೌರವಿಸಲ್ಪಟ್ಟ ಗೊತ್ತೇನ್ರಿ ಮೊದಲ ವ್ಯಕ್ತಿ ಅದಾರ. ಅಂದ್ರೆ ಇವರು ಜಪಾನ್ ದೇಶದಿಂದ ಗೊತ್ತೇನೆ ಸಮರ ಕಲೆಗಳನ್ನ ಹೊಂದಾರಂತ್ರಿ, ಅದಲ್ವಾ. ಅದಕ್ಕಾಗಿ ಏನ್ ಗೊತ್ತೇನ್ರಿ, ಈ ಆಂಧ್ರ ಪ್ರದೇಶದ ಮೊದಲ ಸಮುರಾಯ್ ಎಂದು ಗೌರವಿಸಲ್ಪಟ್ರಂತ್ರಿ. ಜಾಗತಿಕ ಜಪಾನಿನ ಸಮರ ಕಲೆಗಳ ಸಂಸ್ಥೆಯಾದ ಸೋಗು ಅದಲ್ವಾ, ಸೋಗು ಬೂಡೋ ಕನ್ರಿ ಕೈ ಅದಲ್ವಾ ಅವರಿಗೆ ಪ್ರತಿಷ್ಠಿತ 5ನೇ ಡಾನ್ ಪ್ರಶಸ್ತಿ ನೀಡಿದರು. ಜಪಾನಿನ ಹೊರಗಿನ ಐತಿಹಾಸಿಕ ಟಕೇಡಾ ಶಿಂಗೆನೆ ಕುಲಕ್ಕೆ ಸೇರ್ಪಡೆಗೊಂಡ ಮೊದಲ ತೆಲುಗು ಮಾತನಾಡುವ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸರ್ ಗೋಲ್ಡನ್ ಡ್ರಾಗನ್ ಸಂಸ್ಥೆ ಅವರಿಗೆ ಟೈಗರ್ ಆಫ್ ಮಾರ್ಷಲ್ ಆರ್ಟ್ಸ್ ಎಂಬ ಬಿರುದನ್ನು ನೀಡಿ ಗೌರವಿಸಿತ್ತು. ನೋಡ್ರಿ ಅವರು ಚೆನ್ನೈನಲ್ಲಿ ಕರಾಟೆಯಲ್ಲಿ ತರಬೇತಿ ಪಡೆದರು ಮತ್ತು ನಂತರ 3 ದಶಕಗಳಿಗೂ ಹೆಚ್ಚು ಕಾಲ ಸಮುರಾಯ ಸಂಪ್ರದಾಯಗಳನ್ನು ಅಧ್ಯಯನ ಮಾಡಿದರು, ಅಲ್ವಾ. ಬಟ್ ನೋಡ್ರಿ ಗೊತ್ತಿರ್ಲಿ, ಇದು ಸಮುರಾಯ ಅಂತ ಕರೀತಾರ ಬಂದಾಗ ಜಪಾನಿನ ಸಮರ ಕಲೆಗಳನ್ನು ಅಪರೂಪದ ಅಂತಾರಾಷ್ಟ್ರೀಯ ಮನ್ನಣೆ ಕರೀತಾರಲ್ರಿ, ಅವ್ರಿಗೆ ಕರೀತಾರ. ಇತ್ತೀಚೆಗೆ ಗೊತ್ತಿದ್ರೆ ಆಂಧ್ರ ಪ್ರದೇಶದ ಯಾರು ಗೊತ್ತೇನ್ರಿ, ಪವನ್ ಕಲ್ಯಾಣ್ ಅವ್ರಿಗೆ ಬಂದ ನೋಡ್ರಿ. ಆಂಧ್ರ ಪ್ರದೇಶದಾಗ ಗೊತ್ತಿರೋ ಆಂಧ್ರ ಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಂತಕ್ಕಂಥದ್ದೆಲ್ಲ ಗೊತ್ತಿರ್ಲಿ ಕೇಳ್ತಿರ್ತಾರೆ. ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿದ್ಯೆ ಯಾವ್ದು ಗೊತ್ತೇನ್ರಿ, 371D ವಿಶ್ವವಿದ್ಯಾಲಯ ಅಂತ ಬಂದಾಗ ಕೇಂದ್ರೀಯ ವಿಶ್ವವಿದ್ಯಾಲಯ 371E ಅಂತಕ್ಕಂಥ ಗೊತ್ತಿರ್ಬೇಕು. ಬರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೋಡ್ರಿ ಇತ್ತೀಚೆಗೆ ಏನ್ ಗೊತ್ತೇನ್ರಿ, ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದ ಅಲಿಸಾ ಹಿಲಿ ಯಾವ ದೇಶಕ್ಕೆ ಸೇರಿದರು? ನೋಡ್ರಿ ಇತ್ತೀಚೆಗೆ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ
ಯಾರದ ಘೋಷಿಸಿದ ಯಾವ ದೇಶಕ್ಕೆ ಸೇರಿದಂತ ಅಲಿಸಾ ಹಿಲಿ ಅಂತಕ್ಕಂತ ನೋಡ್ರಿ. ಸರ್ ಆಪ್ಷನ್ಗಳು ಕೊಟ್ಟಿದ್ದಾರೆ ನೋಡ್ರಿ, ಅದಲ್ವಾ ಆಪ್ಷನ್ಗಳು ನೋಡ್ರಿ. ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ನಂತರ ಸಿ ನ್ಯೂಜಿಲೆಂಡ್ ಅಂತಕ್ಕಂಥ, ಐಲ್ಯಾಂಡ್ ಗೊತ್ತಿ ನ್ಯೂಜಿಲೆಂಡ್. ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಸರ್? ಆಸ್ಟ್ರೇಲಿಯಾ ಅಂತಕ್ಕಂಥ ನೋಡ್ರಿ. ಯಾವ ದೇಶದ ಗೊತ್ತೇನ್ರಿ? ಆಸ್ಟ್ರೇಲಿಯಾ. ಏನ್ ಸ್ಪೆಷಲ್ ಮಾಸ್ತರ ಬರ್ರಿ ನೋಡ ಮೊದಲ. ಸರ್ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ನೋಡ್ರಿ. ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಅಲಿಸಾ ಹಿಲಿ 2026ರ T20 ವಿಶ್ವಕಪ್ಗೆ ಮುಂಚಿತವಾಗಿ ಎಲ್ಲಾ ರೀತಿಯ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಣೆ ಮಾಡ್ರಂತ್ರಿ. 35 ವರ್ಷದ ಅವರು ಮಾನಸಿಕ ಆಯಾಸ ಮತ್ತು ಪದೇ ಪದೇ ಗಾಯಗೊಳ್ಳುತ್ತಿರುವುದನ್ನು ತಮ್ಮ ನಿರ್ಧಾರಕ್ಕೆ ಕಾರಣವೆಂದು ಉಲ್ಲೇಖಿಸಿದ್ದಾರೆ. ಮಾನಸಿಕ ಆಯಾಸ ಅದೆಲ್ಲ ಪದೇ ಪದೇ ಗಾಯಗಳು ಸಲಿಗೆ ಬಿಟ್ರಂತ್ರಿ. ಫೆಬ್ರವರಿ ಮಾರ್ಚ್ ನಡೆಯಲಿರುವ ಭಾರತ ವಿರುದ್ಧ ತವರು ಸರಣಿಯ ಆಸ್ಟ್ರೇಲಿಯಾ ಪರ ಅವರ ಅಂತಿಮ ಪಂದ್ಯವಾಗಲಿದೆ ಎಂದು ಅವರು ದೃಢಪಡಿಸಿದ್ದಾರೆ. ಅವರ ಅಂತಿಮ ಅಂತಾರಾಷ್ಟ್ರೀಯ ಪಂದ್ಯವು ಪರ್ತ್ ನಲ್ಲಿ ನಡೆಯುವ ಭಾರತ ವಿರುದ್ಧದ ಏನ್ ಗೊತ್ತೇನ್ರಿ ಏಕೈಕ ಟೆಸ್ಟ್ ಆಗಿರುತ್ತದೆ. ಅತ್ಯಂತ ಯಶಸ್ವಿಯಾಗಿ ಮಹಿಳಾ ಕ್ರಿಕೆಟ್ಗಳಲ್ಲಿ ಒಬ್ಬರು ಮತ್ತು 8 ಬಾರಿ ವಿಶ್ವಕಪ್ ವಿಜೇತರಾಗಿ ಅಲಿಸಾ ಹಿಲಿ ನಿವೃತ್ತ ನೋಡ್ರಿ. ಇವ್ರ ಏನ್ ಗೊತ್ತೇನ್ರಿ 8 ಬಾರಿ ಏನ್ ಗೊತ್ತೇನ್ ವಿಶ್ವಕಪ್ ವಿಜೇತರಾಗ್ಯಾರಂತ ನೋಡ್ರಿ. ಅಲಿಸಾ ಅಲಿ ಅಂದ್ರ ಅದ್ರಾಗ ಭಾಗವಹಿಸಿರ್ತಾರದಲ್ವಾ. ಅಲಿಸಾ ಅಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಯಾವ ದೇಶದವ್ರು ನೋಡ್ರಿ. ಯಾವ ದೇಶದ ಆಟಗಾರ್ತಿನ ಬಂದಾಗ ಆಸ್ಟ್ರೇಲಿಯಾ. ಸ್ನೇಹಿತರೆ ಗೊತ್ತಿರ್ಬೇಕು, ಕ್ರಿಕೆಟ್ ಅಂತ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ನಿಯಂತ್ರಣ ಮಾಡೋ ಮಂಡಳಿ ಅಂತ ಗೊತ್ತೇನ್ರಿ? ICC ಅಂತಕ್ಕಂಥ ನೋಡಿ ಗೊತ್ತಿರ್ಬೇಕು. ICC ಅಂದ್ರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಕ್ಕಂಥದ್ದು. ಇಂತ ICC ಸ್ಥಾಪನೆ ಆದ ವರ್ಷ 1919 ಯಾವಾಗ ಗೊತ್ತೇನ್ರಿ? 9ಕ್ಕೆ ಸ್ಥಾಪನೆ ಆಗುತ್ತೆ ನೋಡ್ರಿ. 1909 ಅಂತ ಕರೀತಾರ ನೋಡ್ರಿ. ಸರ್ ಇಂತ ICC ಕೇಂದ್ರ ಕಚೇರಿ ಕಂಡು ಬರೋದಲ್ಲಿ ಗೊತ್ತೇನ್ರಿ? ದುಬಾಯ್. ಅಬಿಬಿ ಕಮ್ ಟು ದುಬಾಯ್ ಅಂತ ಕರೀತಾರಲ್ರಿ. ದುಬೈದಾಗ ಕಂಡು ಬರ್ತದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ದುಬೈ ಕಂಡು ಬರೋದು ಯಾವ ದೇಶ ಹೇಳ್ರಿ? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು. ಈ ICC ನ ಪ್ರಸ್ತುತ ಅಧ್ಯಕ್ಷ ಗೊತ್ತೇನ್ರಿ? ಪ್ರಸ್ತುತ ಅಧ್ಯಕ್ಷ ಯಾರ್ರಿ? ಗೊತ್ತಿರ್ಬೇಕು, ಜೈಶಾ ಅಂತಕ್ಕಂಥ ನೋಡೋದಲ್ವಾ, ಗೊತ್ತಿರ್ಲಿ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ICC ನೋಡ್ರಿ. ರಾಷ್ಟ್ರ ಮಟ್ಟದ ಬಂದಾಗ ನೋಡ್ರಿ ಗೊತ್ತಿರ್ಬೇಕು, ನಮ್ಮ ಭಾರತ ದೇಶದಾಗ BCCI ಅಂತಕ್ಕಂಥದ್ರಿ. BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಸರಿ, BCCI ಸ್ಥಾಪನೆ ಆದ ವರ್ಷ 1928. ಎಷ್ಟೆಂಟು ಗೊತ್ತೇನ್ರಿ? 28 ನೋಡೋದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಸರಿ, ಕೇಂದ್ರ ಕಚೇರಿ ಮುಂಬೈದಲ್ಲಿ ಗೊತ್ತೇನ್ರಿ? ವಾಂಖೇಡೆ ಸ್ಟೇಡಿಯಂ ಅಂತಕ್ಕಂಥಲ್ಲಿ ಅದಲ್ವಾ. ಇರ್ಲಿ, ನಂತರ ಬಂದಾಗ ಇದರ ನೋಡ್ರಿ ಪ್ರಸ್ತುತ ಅಧ್ಯಕ್ಷರು ಗೊತ್ತೇನ್ರಿ? ಮಿಥುನ್ ಮನ್ನಾಸ್ ಅಂತಕ್ಕಂಥವ್ರು. ಇದು ನೋಡ್ರಿ ಪ್ರಪಂಚದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಯಾವ್ದು ಗೊತ್ತೇನ್ರಿ? BCCI ಅಂತಕ್ಕಂಥದ್ರಿ. ನೆಕ್ಸ್ಟ್ ನಮ್ದು ರಾಜ್ಯ ಮಟ್ಟದಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಯಾವ್ದು ಗೊತ್ತೇನ್ರಿ? KSC ಅಂತಕ್ಕಂಥ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, KSCA. ಇದು ನೋಡಿ KSCA ಸ್ಥಾಪನೆ ಆದ ವರ್ಷ 1933 ಕೇಂದ್ರ ಕಚೇರಿ ಕರ್ನಾಟಕ. ಇದರ ಅಧ್ಯಕ್ಷರ ಗೊತ್ತೇನು? ಪ್ರೆಸೆಂಟ್ ವೆಂಕಟ ಪ್ರಸಾದ್. ಯಾವ ಪ್ರಸಾದ್? ವೆಂಕಟ ಪ್ರಸಾದ್ ಅಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಕ್ರಿಕೆಟ್ ಅಂದ್ರೆ ನಮ್ ಕಾಮನ್ ಲಿಸ್ಟ್ ಗೊತ್ತಿರ್ಬೇಕು ಬೇಸಿಕಲಿ. ಆಮೇಲೆ IPL, ಇಂಡಿಯನ್ ಪ್ರೀಮಿಯರ್ ಲೀಗ್. IPL ನೋಡ್ರಿ, ಈಗ ಮತ್ತ ಹಬ್ಬ ಚಾಲ ಗೊತ್ತ IPL ಅದಲ್ವಾ. IPL ಅಂತ ಬಂದಾಗ ಪ್ರಮುಖವಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸ್ಥಾಪಕರು ಲಲಿತ್ ಮೋದಿ ಅವರು. ಯಾವಾಗ ಸ್ಥಾಪನೆ ಮಾಡ್ತಾರ್ರಿ? 2007 ಸ್ಥಾಪನೆ ಮಾಡ್ತಾರ ನೋಡೋದಲ್ವಾ. ಮೊದಲ ಆವರ್ತಿ ನಡೆದ 2008. ಬಟ್ IPL ಅಲ್ಲಿ ಅತಿ ಹೆಚ್ಚು ಕಪ್ ಗೆದ್ದುಕೊಂಡ ತಂಡ ಯಾವ್ದ್ರಿ? CSK ಮತ್ತು ಮುಂಬೈ ಅಂತಕ್ಕಂಥ. ಬಟ್ 2025ರ ಏನ್ ಗೊತ್ತೇನ್ರಿ? ಕಪ್ ಗೆದ್ದುಕೊಂಡ ತಂಡದ ನಮ್ಮ RCB ಅದಲ್ವಾ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಕ್ಕಂಥ ನೋಡ್ರಿ ಅದಲ್ವಾ. ಏನ್ ಗೊತ್ತೇನ್ರಿ? ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ 53ನೇ ಕ್ವಶನ್ ಕೊಂಬೋದಲ್ವಾ ನೋಡ್ರಿ. ಕೊಂಡರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ಬುಡಕಟ್ಟು ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ಕೊಂಡರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. A ಕರ್ನಾಟಕ ಕೊಟ್ಟಿದಾರ, B ಮಹಾರಾಷ್ಟ್ರ, C ಆಂಧ್ರ ಪ್ರದೇಶ, D ಒಡಿಸ್ಸಾ ಅದಲ್ವಾ. ನೋಡ್ರಿ ಪ್ರಮುಖ ಗೊತ್ತಿರ್ಬೇಕು, ಎಲ್ಲಿ ಬರ್ತದ? ಆಂಧ್ರ ಪ್ರದೇಶ ನೋಡ್ರಿ. ಕೊಂಡರೆಡ್ಡಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರ್ತಾರ ಗೊತ್ತೇನ್ರಿ? ಸರ್ ಆಂಧ್ರ ಪ್ರದೇಶದಾಗ ಕಂಡು ಬರ್ತಾರೆ ನೋಡ್ರಿ. ಎಲ್ಲಿ ಗೊತ್ತೇನ್ರಿ? ಆಂಧ್ರ ಪ್ರದೇಶದಾಗ ಅದಲ್ವಾ, ಗೊತ್ತಿರ್ಬೇಕು. ಸರ್ ಏನ್ ಸ್ಪೆಷಲ್ ನೋಡೋದಲ್ವಾ. ಆಂಧ್ರ ಪ್ರದೇಶದ ಏನ್ ಗೊತ್ತೇನ್ರಿ? ಕಾಕಿನಾಡ್ ಜಿಲ್ಲೆಯ ಪ್ರತಿಪಾಡು ಮಂಡಲದ ಏನ್ ಗೊತ್ತೇನ್ರಿ? ಸರ್ಲಂಕಾ ಗ್ರಾಮದಲ್ಲಿ ಏನ್ ಗೊತ್ತೇನ್ರಿ? ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಏನ್ ಗೊತ್ತೇನೆ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಏನ್ ಗೊತ್ತೇನ್ರಿ? ಕೊಂಡರೆಡ್ಡಿ ಬುಡಕಟ್ಟು ಜನಾಂಗದ ಕನಿಷ್ಠ ಏನ್ ಗೊತ್ತೇನ್ 38 ಹುಲ್ಲಿನ ಮನೆಗಳು ನಾಶವಾದವು. ನೋಡ್ ಸ್ನೇಹಿತರೆ, ಆಂಧ್ರ ಪ್ರದೇಶ ಕಾಕಿನಾಡ ಜಿಲ್ಲೆದಾಗ ಪ್ರತಿಪಾಡು ಮಂಡಲದ ಸರ್ಲಂಕ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಏನ್ ಗೊತ್ತೇನ್ರಿ ಸಂಭವಿಸ್ತಂದ್ರಿ? ಬೆಂಕಿ ಅವಘಡದಲ್ಲಿ ಗೊತ್ತೇನ್ರಿ? ಕೊಂಡರೆಡ್ಡಿ ಬುಡಕಟ್ಟು ಜನಾಂಗದ ಕನಿಷ್ಠ 38 ಹುಲ್ಲಿನ ಮನೆಗಳು ನಾಶವಾಗ್ತಾವಂತ ನೋಡ್ರಿ ಅದಲ್ವಾ. ಕೊಂಡರೆಡ್ಡಿಗಳು ಆಂಧ್ರ ಪ್ರದೇಶದ ಪೂರ್ವ ಏನ್ ಗೊತ್ತೇನ್ರಿ? ಗೋದಾವರಿ ಅದಲ್ವಾ,
ನಂತರ ಪಶ್ಚಿಮ ಗೋದಾವರಿ ಮತ್ತು ಖಮ್ಮು ಜಿಲ್ಲೆಗಳಲ್ಲಿ ಗುಡ್ಡಗಾಡು ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಗೋದಾವರಿ ನದಿಯ ಎರಡು ಗೊತ್ತಿನ ದಡಗಳಲ್ಲಿ ವಾಸಿಸುವ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಜನಾಂಗ ಗುಂಪು ಅದಲ್ವಾ. ಅವರ ಭಾಷೆ ತೆಲುಗು ಭಾಷೆ, ಶುದ್ಧ ವಿಶಿಷ್ಟ ಉಚ್ಚಾರಣೆಯಲ್ಲಿ ಮಾತನಾಡುತ್ತಾರೆ. ಅವರು ಸ್ಥಳೀಯ ದೇವತೆ ಪೂಜೆಯೊಂದಿಗೆ ಜಾನಪದ ಹಿಂದೂ ಧರ್ಮವನ್ನು ಅನುಸರಿಸುತ್ತಾರೆ. ನೋಡಿ, ಇತ್ತೀಚೆಗೆ ಪಾಪ ಅವ್ರ ಮನೆಗಳು ಅದಲ್ವಾ ನಾಶವಾಗಿವಂತ್ರಿ ಅದಲ್ವಾ. ಎಲ್ಲಪ್ಪ ಬಂದಾಗ ಆಂಧ್ರ ಪ್ರದೇಶದ ನೋಡ್ರಿ ಕೊಂಡಾರೆಡ್ಡಿ ಬುಡಕಟ್ಟು ಜನಾಂಗ ಕೇಳ್ತಿರ್ತಾರ. ನೋಡ್ರಿ, ಇಂತ ಬುಡಕಟ್ಟು ಜನಾಂಗ ಗೊತ್ತಿರ್ಬೇಕು. ಬುಡಕಟ್ಟು ಜನಾಂಗದ ನಾಯಕರ ಗೊತ್ತೇನ್ರಿ? ಬಿರ್ಸಾ ಮುಂಡಾ ಅಂತಕ್ಕಂಥವ್ರು. ಈ ಬಿರ್ಸಾ ಮುಂಡಾ ಅವ್ರ ಜನ್ಮ ದಿನ ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಜನಜಾತಿಯ ದಿವಸ ಅಂತಕ್ಕಂತ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್? ನವೆಂಬರ್ 15ಕ್ಕೆ ಆಚರಣೆ ಮಾಡ್ತಾರೆ. ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಇರ್ಲಿ, ಬುಡಕಟ್ಟು ಜನಾಂಗ ಎಲ್ಲ ಸಪ್ರೇಟ್ ಆಗಿ GK ಕ್ಲಾಸ್ ಪ್ರತಿಯೊಂದು ಮಾಡಮಂತದಲ್ವಾ. ನೋಡ್ರಿ, ನೆಕ್ಸ್ಟ್ ನಮ್ಗೆ ಗೊತ್ತಿರ್ಬೇಕು. ಕರ್ನಾಟಕ ರಾಜಧಾನಿ ಬೆಂಗಳೂರು, ಮಹಾರಾಷ್ಟ್ರ ರಾಜಧಾನಿ ಮುಂಬೈ, ಆಂಧ್ರ ಪ್ರದೇಶದ ಅಮರಾವತಿ, ಒಡಿಶಾ ರಾಜಧಾನಿ ಭುವನೇಶ್ವರ ಅಂತಕ್ಕಂಥದ್ರಿ. ಎಸ್, ನೆಕ್ಸ್ಟ್ ಬಂದಾಗ 54ನೇ ಕ್ವಶನ್ ನೋಡ್ರಿ. ನೀತಿ ಆಯೋಗವು ಯಾವ ರಾಜ್ಯವನ್ನು ಭಾರತದ ಶುಂಠಿ ರಾಜಧಾನಿ ಎಂದು ಗುರುತಿಸಿದೆ? ನೋಡ್ರಿ, ನೀತಿ ಆಯೋಗ ಅಂತಕ್ಕಂಥ ಯಾವ ರಾಜ್ಯವನ್ನು ಭಾರತದ ಶುಂಠಿ ರಾಜಧಾನಿ ಅಂತ ಘೋಷಣೆ ಮಾಡಿದಂದ್ರಿ? ಸರ್, ಎ ಕೊಟ್ಟಿದಾರ ತ್ರಿಪುರ, ಬಿ ಅರುಣಾಚಲ ಪ್ರದೇಶ, ಸಿ ಅಸ್ಸಾಂ, ಡಿ ಏನ್ ಗೊತ್ತೇನ್ರಿ? ಸರ್, ಮಿಜೋರಾಂ ಅಂತಕ್ಕಂಥ ನೋಡ್ರಿ. ಇದು ಸರಿಯಾದ ಉತ್ತರ ಗೊತ್ತೇನ್ರಿ? ಮಿಜೋರಾಂ ಅಂತಕ್ಕಂಥ ನೋಡ್ರಿ. ಸರಿಯಾದ ಉತ್ತರ ಗೊತ್ತೇನ್ರಿ? ಮಿಜೋರಾಂ ಆಗಿರ್ತೈತಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಮಿಜೋರಾಂ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಏನ್ ಸ್ಪೆಷಲ್ ಮಾಸ್ಟರ್ ನೋಡಮ್ ಬರದಲ್ವಾ. ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಮಿಜೋರಾಂ ಏನ್ ಗೊತ್ತೇನ್ರಿ? ಮುಖ್ಯಮಂತ್ರಿ ಲಾಲ್ದು ಹೋಮ್ ಫೆಬ್ರವರಿ 2ರಿಂದ ರೈತರಿಂದ ಶುಂಠಿ ಮತ್ತು ಒಣ ಪೂರೈಕೆ ಕಡ್ಡಿಗಳ ಅದಲ್ವಾ ನೇರ ಖರೀದಿಯನ್ನು ಘೋಷಿಸಿದರು. ಬೆಳೆಗಾರರಿಗೆ ಏನ್ ಗೊತ್ತೇನ್ರಿ? ಖಚಿತವಾದ ಆದಾಯವನ್ನು ಖಚಿತಪಡಿಸಿಕೊಳ್ಳಲು ಈ ಖರೀದಿಯನ್ನು ಪ್ರಮುಖ ಏನ್ ಗೊತ್ತೇನ್ರಿ? ಬನಾ ಕೈಹೋ ಹ್ಯಾಂಡ್ ಹೋಲ್ಡಿಂಗ್ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ. ಐಜ್ವಾಲ್ ಬಳಿಯ ಏನ್ ಗೊತ್ತೇನ್ರಿ? ಸೈರಾ ನಗರದಲ್ಲಿ ಶುಂಠಿ ಸಂಸ್ಕರಣಾ ಘಟಕದ ಉದ್ಘಾಟನೆ ಸಂದರ್ಭದಲ್ಲಿ ಈ ಘೋಷಣೆ ಮಾಡಲಾಗಿದೆ. ರೈತ ನೇತೃತ್ವದ ಬಲವಾದ ಉತ್ಪಾದನೆಯಿಂದಾಗಿ ನೀತಿ ಆಯೋಗವು ಮಿಜೋರಾಂ ಅನ್ನು ಭಾರತ ಗೊತ್ತೇನೆ ಶುಂಠಿ ರಾಜಧಾನಿ ಘೋಷಿಸಿದ. ನೋಡ್ರಿ, ನೀತಿ ಆಯೋಗ ಏನ್ ಗೊತ್ತೇನ್ರಿ? ಭಾರತ ದೇಶ ಏನ್ ಗೊತ್ತೇನ್ರಿ? ಶುಂಠಿ ರಾಜಧಾನಿ ಘೋಷಣೆ ಮಾಡ್ರಂತ್ರಿ. ಶುಂಠಿ ಅದು ಪ್ರಮುಖವಾಗಿ ಪ್ರಸಿದ್ಧ ಆಗ್ಯದ್ರಿ. ಶುಂಠಿ ಕೃಷಿಯು ರೈತರ ಆದಾಯ ಮತ್ತು ಖರೀದಿ ಶಕ್ತಿಯನ್ನು ಗಮನಾರ್ಹವಾಗಿ ಏನ್ ಗೊತ್ತೇ ಹೆಚ್ಚಿಸ್ತದಂತ ನೋಡ್ರಿ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ, ಭಾರತ ದೇಶದ ಶುಂಠಿ ರಾಜಧಾನಿ ಅಂತ ಘೋಷಣೆ ಮಾಡೋದ್ ಗೊತ್ತೇನ್? ಮಿಜೋರಾಂ. ಯಾವ ಆಯೋಗ ಘೋಷಣೆ ಮಾಡೋದ್ ಗೊತ್ತೇನ್ರಿ? ನೀತಿ ಆಯೋಗ. ಯಾವ ಆಯೋಗ? ನೀತಿ ಆಯೋಗ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಎಸ್, ನೀತಿ ಆಯೋಗದ ಅಧ್ಯಕ್ಷ ಯಾರಿರ್ತಾರ ಗೊತ್ತೇನ್? ಪ್ರಧಾನ ಮಂತ್ರಿಗಳು ಇರ್ತಾರ ನೋಡ್ರಿ. ನರೇಂದ್ರ ಮೋದಿ ಅವ್ರು ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಇದಕ್ಕಿಂತ ಮುಂಚೆ ಇದಕ್ಕ ಪ್ರಮುಖವಾಗಿ ಕೇಳ್ತಿರ್ತಾರ ನೋಡ್ರಿ ಅದಲ್ವಾ. ತ್ರಿಪುರ ಬಂದಾಗ ರಾಜಧಾನಿ ಯಾವ್ದು ಗೊತ್ತೇನ್? ಅಗರ್ವಾಲ್. ನಂತರ ಅರುಣಾಚಲ ಪ್ರದೇಶ ರಾಜಧಾನಿ ಇಟಾನಗರ. ನಂತರ ಅಸ್ಸಾಂ ರಾಜಧಾನಿ ದಿಸ್ಪುರ. ಮಿಜೋರಾಂ ರಾಜಧಾನಿ ಐಜ್ವಾಲ್. ನೆಕ್ಸ್ಟ್ ಕ್ವಶನ್ ಹೋಗಂ ಬರ್ರಿ. 55ನೇ ಕ್ವಶನ್ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬೆಂಬ್ಲಾ ನೀರಾವರಿ ಯೋಜನೆ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬೆಂಬ್ಲಾ ನೀರಾವರಿ ಯೋಜನೆ ಸರ್ ಎಲ್ಲ ಯಾವ ರಾಜ್ಯ ಬಂದಾಗ? ಎ ಕೇರಳ ಕೊಟ್ಟಿದಾರ, ಬಿ ಮಹಾರಾಷ್ಟ್ರ, ಸಿ ಗುಜರಾತ್, ಡಿ ಕರ್ನಾಟಕ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸರಿಯಾದ ಉತ್ತರ ಮಹಾರಾಷ್ಟ್ರ. ನೋಡಿ, ಸರಿಯಾದ ಉತ್ತರ ಗೊತ್ತೇನ್ರಿ? ಮಹಾರಾಷ್ಟ್ರ ಅಂತಕ್ಕಂಥ ನೋಡ್ರಿ. ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಏನ್ ಸ್ಪೆಷಲ್ ಮಾಸ್ತರ ನೋಡಮ್. ನೋಡ್ರಿ, ಬೆಂಬ್ಲಾ ನೀರಾವರಿ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಬೆಂಬ್ಲಾ ನೀರಾವರಿ ಯೋಜನೆಯು ಬರ ಪೀಡಿತ ನೋಡ್ರಿ. ಬರ ಪೀಡಿತ ಗೊತ್ತೇನ್ರಿ? ಪ್ರಮುಖವಾಗಿ ಬರ ಪೀಡಿತ ವಿದರ್ಭ ಪ್ರದೇಶದ ಮಹಾರಾಷ್ಟ್ರದ ನೋಡ್ರಿ. ಮಹಾರಾಷ್ಟ್ರ ಗೊತ್ತೇನ್ರಿ? ಯಾವತ್ಮಾಲ್ ಜಿಲ್ಲೆಯಲ್ಲಿದೆ ನೋಡ್ರಿ. ಇದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಮತ್ತು ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ AIBP ಅಡಿಯಲ್ಲಿ ಬಹುಪಯೋಗಿ ನೀರಾವರಿ ಯೋಜನೆ ಆಗಿದೆ. ಈ ಯೋಜನೆಯು ಬಾಬುಲ್ಗಾಂವ್ ಬಳಿಯ ವಾರ್ಧಾ ನದಿಯ ಉಪನದಿಯಾದ ಬೆಂಬ್ಲಾ ನದಿಗೆ ಅಣೆಕಟ್ಟನ್ನು ಒಳಗೊಂಡಿದೆ. ಇದು 100ಕ್ಕೂ ಏನ್ ಗೊತ್ತೇನೆ ಹೆಚ್ಚು ಹಳ್ಳಿಗಳಿಗೆ ಪ್ರಯೋಜನ ನೀಡುವ ಸುಮಾರು 52,543 ಹೆಕ್ಟೇರ್ಗಳಿಗೆ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಿದಂತ ನೋಡ್ರಿ. ಗುರಿಯನ್ನು ಹೊಂದಿದಂತ್ರಿ. 2026ರ ಆರಂಭದ ವೇಳೆಗೆ ಏನ್ ಗೊತ್ತೇನಿದು 95% ಹೆಚ್ಚು ಕಾಲುವೆ ಮತ್ತು ವಿತರಣಾ ಕಾರ್ಯಕ್ರಮಗಳನ್ನು ಸೂಕ್ಷ್ಮ ನೀರಾವರಿ ಕೇಂದ್ರೀಕೃತವಾಗಿ ಪೂರ್ಣಗೊಂಡವು. ಬಟ್ ಇದು ಯಾವ ಯೋಜನೆ ಗೊತ್ತೇನೆ? PMKSY ಮತ್ತ AIBP ಯೋಜನೆಗಳ ಮೂಲಕ ಅಂತ ನೋಡ್ರಿ. ಇದು ಪ್ರಮುಖ ಬೆಂಬ್ಲಾ ನೀರಾವರಿ ಯೋಜನೆ ಅಂತಕ್ಕಂಥ ಮಹಾರಾಷ್ಟ್ರದ ಕಂಡು ಬರ್ತದಂತ ನೋಡ್ರಿ. ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್, ಇಲ್ಲಿ ನಮ್ ಪ್ರಮುಖ ರಾಜ್ಯವನ್ನು ಗೊತ್ತಿರ್ಬೇಕು. ಯಾವ ರಾಜ್ಯದ ರಾಜಧಾನಿ ಹೇಳದ್ ನೋಡ್ರಿ? ಗುಜರಾತ್ ರಾಜಧಾನಿ,
ಗಾಂಧಿನಗರ ಹಳೆ ರಾಜಧಾನಿ, ಅಹಮದಾಬಾದ್ ನಮ್ಮ ಕರ್ನಾಟಕ ರಾಜಧಾನಿ, ಬೆಂಗಳೂರು. ಯಾವ ಊರ್ ಗೊತ್ತೇನ್ ಬೆಂಗಳೂರು. ನೆಕ್ಸ್ಟ್ ಕ್ವಶನ್ ತಗೊಂಬರ್ರಿ. 56ನೇ ಕ್ವಶನ್ ರೀ. ಇತ್ತೀಚೆಗೆ ಏನ್ ಗೊತ್ತೇನ್ರಿ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗಂಗಾಪುರ ಅಣೆಕಟ್ಟು. ನೋಡ್ರಿ ಯಾವ ಅಣೆಕಟ್ಟು ಗೊತ್ತೇನ್ರಿ ಸರ್? ಗಂಗಾಪುರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ನೋಡ್ರಿ? ಗಂಗಾಪುರ ಅಣೆಕಟ್ಟು ಅಂತಕ್ಕಂಥ ಯಾವ ರಾಜ್ಯ ನೋಡ್ರಿ? ಎ ಮಹಾರಾಷ್ಟ್ರ ಕೊಟ್ಟಿದಾರ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಕೇರಳ ಅಂತಕ್ಕಂಥ ನೋಡ್ರಿ. ಸರಿ, ಗಂಗಾಪುರ ಅಣೆಕಟ್ಟು ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಸರ್? ಮಹಾರಾಷ್ಟ್ರದ ಕಂಡು ಬರ್ತದೆ ನೋಡಿ. ಮಹಾರಾಷ್ಟ್ರ. ಏನ್ ಸ್ಪೆಷಲ್ ಮಾಸ್ತರ ನೋಡಂ ಬರದಲ್ವಾ? ಗಂಗಾಪುರ ಅಣೆಕಟ್ಟು ಏನ್ ಸ್ಪೆಷಲ್ ನೋಡ್ರಿ. ಏನ್ ಗೊತ್ತೇನ್ರಿ ಪ್ರಮುಖವಾಗಿ